ನಿಮ್ಮ ಜೀವನವು ಜಟಿಲತೆಗಳಿಂದ ತುಂಬಿದೆ ಅಲ್ಲವೇ? ಆದರೆ ನಾವು ನಿಮಗೆ ಹೇಳುತ್ತೇವೆ, ಪ್ರತಿಯೊಂದು ಸಮಸ್ಯೆಯ ಪರಿಹಾರವು ಒಂದು ಗ್ರಂಥದಲ್ಲಿ ಅಡಗಿದೆ. ನಮ್ಮನ್ನು ನಂಬಿರಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುವ ಜ್ಞಾನದ ಆಗರವೇ ಈ ಭಗವದ್ಗೀತೆ. ನಿಮ್ಮ ಆತ್ಮದ ಕಣ್ಣು ತೆರೆಯಲು ನಾವು ಬಂದಿದ್ದೇವೆ. ಶ್ರೀಮದ್ ಭಗವದ್ಗೀತೆಯು ಕೇವಲ ಒಂದು ಧಾರ್ಮಿಕ ಗ್ರಂಥವಲ್ಲ, ಅದು ನಿಮ್ಮ ಜೀವನಕ್ಕೆ ಬೇಕಾದ ದಿವ್ಯ ಮಾರ್ಗದರ್ಶಿಯಾಗಿದೆ. ಇಂದಿನ ಈ ವಿಶೇಷ ಉಪದೇಶದಲ್ಲಿ ನಾವು ನಿಮಗೆ ಗೀತೆಯ ಅಮೂಲ್ಯ ಪಾಠಗಳನ್ನು ತಿಳಿಸುತ್ತೇವೆ. ಈ ಪಾಠಗಳು ನಿಮ್ಮ ಆಲೋಚನೆಯನ್ನು ಕೇವಲ ಬದಲಾಯಿಸುವುದಲ್ಲದೆ ಜೀವನವನ್ನು ನೋಡುವ ನಿಮ್ಮ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಪರಿವರ್ತಿಸಲಿವೆ. ಆದ್ದರಿಂದ ಹೊಸ ದೃಷ್ಟಿಕೋನದಿಂದ ಕೂಡಿದ ಈ ಆತ್ಮದ ಪ್ರಯಾಣವನ್ನು ನಾವು ಈಗ ಪ್ರಾರಂಭಿಸೋಣ. ಜೀವನದಲ್ಲಿ ಬರುವ ಪ್ರತಿಯೊಂದು ಅವಕಾಶವನ್ನು ನೀವು ಸದುಪಯೋಗಪಡಿಸಿಕೊಳ್ಳಬೇಕು. ಆದರೆ ಆ ಅವಕಾಶವನ್ನು ಯಾರ ಒತ್ತಾಯದ ಮೇಲೆಯೂ ನೀವು ಪಡೆಯಬಾರದು. ಏಕೆಂದರೆ ಜೀವನವು ನಿಮಗೆ ಅವಕಾಶ ಕೊಟ್ಟರೆ ಅದು ಮೋಸವನ್ನು ಸಹ ಮಾಡುತ್ತದೆ ಎಂಬುದನ್ನು ನಾವು ನಿಮಗೆ ತಿಳಿಸುತ್ತೇವೆ. ಇಂದಿನ ಈ ಯುಗದಲ್ಲಿ ನೀವು ಸಂತೋಷವಾಗಿರಲು ಬಯಸಿದರೆ ನೀವು ಸ್ವಲ್ಪ ಮಟ್ಟಿಗೆ ಸ್ವಾರ್ಥಿಗಳಾಗಬೇಕಾಗುತ್ತದೆ. ಇದು ಕೇವಲ ನಾವು ಹೇಳುವ ಮಾತಲ್ಲ, ಇದು ಈ ಯುಗದ ಕಠಿಣ ಸತ್ಯವಾಗಿದೆ. ನಿಮ್ಮ ಭಾವನೆಗಳನ್ನು ಗೌರವಿಸಲಾಗದವರ ಹಿಂದೆ ಹುಚ್ಚರಂತೆ ಓಡುವುದು ಪ್ರೀತಿಯಲ್ಲ, ಅದು ಕೇವಲ ಮೂರ್ಖತನ. ಗಾಳಿಯು ಹೇಗೆ ಹವಾಮಾನದ ದಿಕ್ಕನ್ನು ಬದಲಾಯಿಸಬಲ್ಲದೋ ಹಾಗೆಯೇ ನಿಮ್ಮ ಪ್ರಾರ್ಥನೆಗಳು ಸಹ ತೊಂದರೆಯ ಕ್ಷಣವನ್ನು ಬದಲಾಯಿಸಬಲ್ಲವು ಎಂಬುದನ್ನು ನೆನಪಿಡಿ. ನಿಮ್ಮ ಹೃದಯದಲ್ಲಿ ಏನಿದೆಯೋ ಅದನ್ನು ಹೇಳುವ ಧೈರ್ಯವನ್ನು ನೀವು ಹೊಂದಿರಿ. ಹಾಗೆಯೇ ಮತ್ತೊಬ್ಬರ ಹೃದಯದಲ್ಲಿ ಏನಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ವಿವೇಕವನ್ನು ನೀವು ಬೆಳೆಸಿಕೊಳ್ಳಿ. ಹೀಗೆ ಮಾಡಿದರೆ ಸಂಬಂಧಗಳು ಎಂದಿಗೂ ಮುರಿಯುವುದಿಲ್ಲ. ನಿಮ್ಮ ಸಮರ್ಪಣೆ, ತಾಳ್ಮೆ, ಧೈರ್ಯ ಮತ್ತು ಸಕಾರಾತ್ಮಕ ಆಲೋಚನೆಗಳ ಸಹಾಯದಿಂದ ಒಬ್ಬ ವ್ಯಕ್ತಿಯು ಎಂತಹ ಅನೇಕ ಕಷ್ಟಕರ ಸಂದರ್ಭಗಳಿಂದಲೂ ಯಶಸ್ವಿಯಾಗಿ ಹೊರಬರಲು ಸಾಧ್ಯವಿದೆ. ನೀವು ಕೆಲಸವನ್ನು ಪ್ರಾರಂಭಿಸದಿದ್ದರೆ ನೀವು ಅದನ್ನು ಮುಗಿಸಲು ಸಾಧ್ಯವಿಲ್ಲ ಎಂಬುದು ಖಚಿತ. ಯಾವುದೇ ಕೆಲಸದ ಅತ್ಯಂತ ಕಷ್ಟಕರವಾದ ಭಾಗವೆಂದರೆ ಅದನ್ನು ಪ್ರಾರಂಭಿಸುವುದೇ ಆಗಿದೆ. ಆದ್ದರಿಂದ ನೀವು ಎಂದಿಗೂ ಬಿಟ್ಟುಕೊಡಬೇಡಿ. ಇಂದು ನಿಮಗೆ ಕಷ್ಟವಿರಬಹುದು, ನಾಳೆ ಇನ್ನೂ ಕೆಟ್ಟದಾಗಿರಬಹುದು, ಆದರೆ ನಾಡಿದ್ದು ಖಂಡಿತವಾಗಿಯೂ ಸುವರ್ಣಮಯ ದಿನವಾಗಿರುತ್ತದೆ ಎಂಬುದನ್ನು ನಾವು ನಿಮಗೆ ಭರವಸೆ ನೀಡುತ್ತೇವೆ. ಒಬ್ಬ ವ್ಯಕ್ತಿಗೆ ಏನನ್ನಾದರೂ ಮಾಡುವ ಇಚ್ಛಾಶಕ್ತಿ ಇದ್ದರೆ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಲ್ಲ. ಇತರರನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾದಲ್ಲಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವುದು ಉತ್ತಮ. ಈ ದೇಹವು ಮಣ್ಣಿನಿಂದ ಮಾಡಲ್ಪಟ್ಟಿದೆ, ಉಸಿರು ಕೇವಲ ಎರವಲು ಪಡೆದಿದೆ, ಆದರೂ ಇಲ್ಲಿ ಅಹಂಕಾರವಿದೆ. ಇದರ ಅರ್ಥವೇನು? ನಾವು ಎಲ್ಲರೂ ಕೇವಲ ಬಾಡಿಗೆದಾರರು. ಸಮಸ್ಯೆಗಳು ಜೀವನದ ಒಂದು ಭಾಗ ಮತ್ತು ಅವು ತಮ್ಮದೇ ಆದ ಸಮಸ್ಯೆಗಳನ್ನು ಹೊಂದಿರುತ್ತವೆ. ಆದರೆ ಯಾರು ತಮ್ಮ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುತ್ತಾರೋ ಅವರು ವಿಜೇತರಾಗುತ್ತಾರೆ. ಯಾರು ತಮ್ಮ ಸಮಸ್ಯೆಗಳನ್ನು ತಲೆ ಮೇಲೆ ಹಾಕಿಕೊಳ್ಳುತ್ತಾರೋ ಅವರು ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ. ಜೀವನದಲ್ಲಿ ಅನೇಕ ಬಾರಿ ನಾವು ದೊಡ್ಡ ಸಮಸ್ಯೆಗಳಿಂದ ಸುಲಭವಾಗಿ ಹೊರಬರುತ್ತೇವೆ. ಆಗ ನಮಗೆ ಯಾರೋ ಒಬ್ಬರು ನಮ್ಮನ್ನು ಬೆಂಬಲಿಸುತ್ತಿದ್ದಾರೆ ಎಂದು ಭಾಸವಾಗುತ್ತದೆ. ಆ ಅದೃಶ್ಯ ಶಕ್ತಿಯನ್ನೇ ನಾವು ದೇವರು ಎಂದು ಕರೆಯುತ್ತೇವೆ. ಆದ್ದರಿಂದ ನೀವು ಯಾವಾಗಲೂ ನೆನಪಿಡಿ, ಲೋಕವು ನಿಮ್ಮ ಕೈಬಿಟ್ಟಾಗ ದೇವರು ನಿಮ್ಮ ಕೈಯನ್ನು ಹಿಡಿಯುತ್ತಾನೆ. ಕೋಪದ ಮುಂದೆ ಸ್ವಲ್ಪ ಸಮಯ ಕಾಯಲು ಕಲಿಯಿರಿ ಮತ್ತು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದ ತಪ್ಪಿನ ಮುಂದೆ ಸ್ವಲ್ಪ ತಲೆಬಾಗಲು ಕಲಿಯಿರಿ. ನೀವು ಇದನ್ನು ಎದುರಿಸಲು ಪ್ರಯತ್ನಿಸಿದರೆ ಜೀವನವು ನರಕವಾಗುತ್ತದೆ. ಜೀವನದಲ್ಲಿ ನೀವು ಅನೇಕ ಪಾಠಗಳನ್ನು ಕಲಿಯಬಹುದು. ನೀವು ಚಿಂತಿಸುತ್ತಲೇ ಇದ್ದರೆ ನೀವು ಮಾತ್ರ ಚಲಿಸುತ್ತೀರಿ. ಆದರೆ ನೀವು ನಿರ್ಲಕ್ಷ್ಯದಿಂದ ಇದ್ದರೆ ಇಡೀ ಜಗತ್ತೇ ಚಲಿಸುತ್ತದೆ. ಏಕಾಂತದಲ್ಲಿ ಒಂದು ವಿಭಿನ್ನ ಆನಂದವಿದೆ. ಅದರಲ್ಲಿ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ ಎಂಬ ಭಯವಿಲ್ಲ. ನೀವು ನಿಮ್ಮನ್ನು ದುರ್ಬಲರೆಂದು ಪರಿಗಣಿಸಿದ್ದೀರಿ. ಇಲ್ಲವಾದರೆ ನೀವು ಏನು ಮಾಡಬಲ್ಲಿರೋ ಅದನ್ನು ಬೇರೆ ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ. ಅದೃಷ್ಟವು ಕೇವಲ ಕಠಿಣ ಪರಿಶ್ರಮದ ಮೂಲಕವೇ ಬದಲಾಗುತ್ತದೆ, ಸುಮ್ಮನೆ ಕೂತು ಯೋಚಿಸುವುದರಿಂದ ಅಲ್ಲ. ಜೀವನವು ಬಹಳ ಚಿಕ್ಕದಾಗಿದೆ. ಅದಕ್ಕಾಗಿಯೇ ಬೇರೆಯವರ ಹಿಂದೆ ಓಡುವುದಕ್ಕಿಂತ ನಿಮ್ಮ ಸ್ವಂತ ಕನಸುಗಳನ್ನು ಈಡೇರಿಸಿಕೊಳ್ಳುವುದು ಅನೇಕ ಪಟ್ಟು ಉತ್ತಮ. ಸರಿಯಾದ ಮಾರ್ಗವನ್ನು ಅನುಸರಿಸುವುದು ಸ್ವಲ್ಪ ಕಷ್ಟವೇ ಸರಿ, ಆದರೆ ಆ ಮಾರ್ಗದಲ್ಲಿ ನಿಮ್ಮನ್ನು ಯಾರೂ ಕೆಳಗೆ ಬೀಳಿಸಲು ಸಾಧ್ಯವಿಲ್ಲ. ಒಂದು ಮಗು ಬಿದ್ದ ತಕ್ಷಣ ನಡೆಯಲು ಪ್ರಾರಂಭಿಸುತ್ತದೆ. ಒಬ್ಬ ಮನುಷ್ಯನು ಮುಳುಗಿದ ತಕ್ಷಣ ಈಜಲು ಕಲಿಯುತ್ತಾನೆ. ಗಾಯದ ಭಯದಿಂದ ನೀವು ಎಂದಿಗೂ ಹಿಂದೆಗೆಯಬೇಡಿ, ಏಕೆಂದರೆ ಗಾಯಗೊಂಡ ನಂತರವೇ ಒಬ್ಬ ಮನುಷ್ಯನು ತನ್ನನ್ನು ತಾನು ನಿರ್ವಹಿಸಲು ಪ್ರಾರಂಭಿಸುತ್ತಾನೆ. ವೈಫಲ್ಯದ ಮೇಲೆ ಲಕ್ಷಾಂತರ ಜನರು ನಿಂದನೆಗಳನ್ನು ಮಾಡುತ್ತಾರೆ, ಆದರೆ ನೀವು ನಿರಾಶರಾಗಬೇಡಿ, ಏಕೆಂದರೆ ಇದು ನೀವು ನಿಮ್ಮನ್ನು ಗುರುತಿಸಿಕೊಳ್ಳುವ ಸಮಯ. ತಾಯಿಯ ನಂತರ ಒಬ್ಬ ಮನುಷ್ಯನಿಗೆ ಧೈರ್ಯವೊಂದೇ ಬೆಂಬಲ ನೀಡುತ್ತದೆ. ಅದು ಅವನನ್ನು ಎಂದಿಗೂ ಸೋಲಲು ಬಿಡುವುದಿಲ್ಲ. ಪ್ರಕೃತಿಯು ನಮ್ಮೆಲ್ಲರನ್ನೂ ವಜ್ರಗಳನ್ನಾಗಿ ಮಾಡಿದೆ. ಷರತ್ತು ಇಷ್ಟೇ, ಅದನ್ನು ಧರಿಸಿದವನು ಮಾತ್ರ ಹೊಳೆಯುತ್ತಾನೆ. ಎಲ್ಲವನ್ನೂ ಕೇವಲ ಪುಸ್ತಕಗಳಿಂದ ಮಾತ್ರ ಕಲಿಯಲಾಗುವುದಿಲ್ಲ. ಕೆಲವು ಕ್ಷುಲ್ಲಕ ಜನರಿಂದಲೂ ಸಹ ನೀವು ಏನನ್ನಾದರೂ ಕಲಿಯಲು ಸಿಗುತ್ತದೆ. ನಿಮ್ಮ ಬಾಗಿಲಿಗೆ ಬಂದ ನಿರ್ಗತಿಕ ವ್ಯಕ್ತಿಯನ್ನು ಎಂದಿಗೂ ಅವಮಾನಿಸಬೇಡಿ, ಏಕೆಂದರೆ ಬೋಗುಣಿಯನ್ನು ಬದಲಾಯಿಸಲು ದೇವರು ಎಂದಿಗೂ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಇಂದು ದಾರಿಯನ್ನು ನಿರ್ಮಿಸಲಾಗಿದೆ, ನಾಳೆ ನೀವು ಖಂಡಿತವಾಗಿಯೂ ಗಮ್ಯಸ್ಥಾನವನ್ನು ತಲುಪುತ್ತೀರಿ. ಧೈರ್ಯದಿಂದ ಕೂಡಿದ ಈ ಪ್ರಯತ್ನವು ಒಂದು ದಿನ ಖಂಡಿತವಾಗಿಯೂ ಫಲ ನೀಡುತ್ತದೆ. ಈ ಜಗತ್ತಿನಲ್ಲಿ ಯಾವುದೂ ಸ್ಥಿರವಾಗಿಲ್ಲ ಎಂಬುದನ್ನು ನೆನಪಿಡಿ.
ಸಮಯವೂ ಅಲ್ಲ, ಪ್ರೀತಿಯೂ ಅಲ್ಲ, ದ್ವೇಷವೂ ಅಲ್ಲ, ಸಂಬಂಧಗಳೂ ಅಲ್ಲ. ಯಾರೂ ನಿಮ್ಮನ್ನು ಅರ್ಥಮಾಡಿಕೊಳ್ಳದಿದ್ದರೆ ನೀವು ಚಿಂತಿಸಬೇಡಿ. ಏಕೆಂದರೆ ಒಳ್ಳೆಯ ಜನರು ಮತ್ತು ಒಳ್ಳೆಯ ಪುಸ್ತಕಗಳನ್ನು ಎಲ್ಲರೂ ಅರ್ಥಮಾಡಿಕೊಳ್ಳುವುದಿಲ್ಲ. ಸ್ನೇಹವು ಸ್ವಾರ್ಥದಿಂದ ಕೂಡಿರುವುದಿಲ್ಲ, ಅದು ನಂಬಿಕೆಯಾಗಿದೆ. ಅಲ್ಲಿ ಸಂತೋಷದಲ್ಲಿ ನಗುವಿನಿಂದ ಹಿಡಿದು ಬಿಕ್ಕಟ್ಟಿನಲ್ಲಿ ಜೊತೆಗಾರಿಕೆಯವರೆಗೂ ಜವಾಬ್ದಾರಿ ಇರುತ್ತದೆ. ಇಲ್ಲಿ ಸುಳ್ಳು ಭರವಸೆಗಳಿಲ್ಲ, ನಿಜವಾದ ಪ್ರಯತ್ನಗಳನ್ನು ಮಾಡಲಾಗುತ್ತದೆ. ಸತ್ಯವನ್ನು ಮಾತನಾಡುವ ಮತ್ತು ಸರಿಯಾದ ಹಾದಿಯಲ್ಲಿ ನಡೆಯುವ ವ್ಯಕ್ತಿ ಜಗತ್ತಿಗೆ ಯಾವಾಗಲೂ ಕಹಿಯಾಗಿ ಕಾಣುತ್ತಾನೆ. ನೀವು ಎಷ್ಟೇ ಹೊಗಳಿದರೂ ಪರವಾಗಿಲ್ಲ, ಆದರೆ ಅವಮಾನವನ್ನು ಬಹಳ ಯೋಚಿಸಿ ಮಾಡಬೇಕು. ಸಮರ್ಪಣೆ ಎಂಬುದು ಚಿಕ್ಕ ಪದ, ಆದರೆ ಅದನ್ನು ಪಡೆದವರ ಜೀವನವೇ ಬದಲಾಗುತ್ತದೆ. ಸಂಬಂಧಗಳು ನಿಮ್ಮನ್ನು ಅಳಿಸಲು ಪ್ರಾರಂಭಿಸಿದಾಗ ಅವುಗಳನ್ನು ನಿರ್ಲಕ್ಷಿಸಲು ಕಲಿಯಿರಿ. ಜೀವನವು ಬಹಳ ಸುಲಭವಾಗುತ್ತದೆ. ನೋವು ಬರುವ ಮೊದಲೇ ದುಃಖಿತನಾಗುವ ವ್ಯಕ್ತಿಯು ಅಗತ್ಯಕ್ಕಿಂತ ಹೆಚ್ಚು ಕಷ್ಟಪಡುತ್ತಾನೆ. ವೈಫಲ್ಯಗಳು ಜೀವನದ ಒಂದು ಭಾಗ. ನೀವು ಎಂದಾದರೂ ವಿಫಲರಾಗದಿದ್ದರೆ ನೀವು ಎಂದಿಗೂ ಕಲಿಯುವುದಿಲ್ಲ, ಮತ್ತು ನೀವು ಕಲಿಯದಿದ್ದರೆ ನಿಮ್ಮಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ. ಪರಿಣಾಮವಾಗಿ ನೀವು ಅನೇಕ ವಿಷಯಗಳನ್ನು ಕಲಿಯಲು ಸಹ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿಯೇ ಜೀವನದಲ್ಲಿ ವೈಫಲ್ಯಗಳು ಬಹಳ ಮುಖ್ಯ. ಸಮಯದ ವಿರುದ್ಧ ಹೋರಾಡಿ ತಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಳ್ಳುವವರು ಮಾತ್ರ ತಮ್ಮ ಗಮ್ಯವನ್ನು ಬದಲಾಯಿಸಬಹುದು. ನಾಳೆ ಏನಾಗುವುದೋ ಎಂದು ಎಂದಿಗೂ ಯೋಚಿಸಬೇಡಿ, ಏಕೆಂದರೆ ನಾಳೆಯೇ ತನ್ನ ಚಿತ್ರವನ್ನು ಬದಲಾಯಿಸಬಹುದು. ಸಂತೋಷವು ಸ್ವಾತಂತ್ರ್ಯವನ್ನು ಅವಲಂಬಿಸಿರುತ್ತದೆ, ಮತ್ತು ಸ್ವಾತಂತ್ರ್ಯವು ನೀವು ಎಷ್ಟು ಧೈರ್ಯಶಾಲಿಗಳು ಎಂಬುದರ ಮೇಲೆ ಅವಲಂಬಿತವಾಗಿದೆ. ವಿಶ್ವಾಸವಿಲ್ಲದೆ ಈ ಜಗತ್ತಿನಲ್ಲಿ ಯಾವುದೇ ಸಂಬಂಧವು ದೀರ್ಘಕಾಲ ಉಳಿಯಲು ಸಾಧ್ಯವಿಲ್ಲ. ನೀವು ಏನಾದರೂ ತಪ್ಪು ಮಾಡಿದರೆ ಮತ್ತು ನಾಳೆಯ ದಿನವು ಅದರಿಂದ ದುಃಖಕರವಾಗಿದ್ದರೆ ಅದನ್ನು ನೆನಪಿಸಿಕೊಳ್ಳುತ್ತಾ ಇಂದಿನ ದಿನವನ್ನು ವ್ಯರ್ಥ ಮಾಡಬೇಡಿ. ಯಾರು ಗುರಿಯಲ್ಲೇ ಕಳೆದು ಹೋಗಿದ್ದಾರೋ ಅವರು ತಮ್ಮನ್ನು ಯಶಸ್ವಿ ಎಂದು ಪರಿಗಣಿಸುತ್ತಾರೆ. ಶ್ರೀಕೃಷ್ಣನು ಹೇಳುತ್ತಾರೆ, ಒಬ್ಬ ವ್ಯಕ್ತಿಯ ವಿನಾಶಕ್ಕೆ 5 ಕಾರಣಗಳಿವೆ: ನಿದ್ರೆ, ಕೋಪ, ಭಯ, ಆಯಾಸ ಮತ್ತು ಕೆಲಸವನ್ನು ಮುಂದೂಡುವ ಅಭ್ಯಾಸ. ಯಶಸ್ಸಿಗೆ ಸಂತೋಷವೇ ಕೀಲಿಯಲ್ಲ, ಸಂತೋಷವೇ ಯಶಸ್ಸಿನ ಕೀಲಿ. ನೀವು ಏನು ಮಾಡುತ್ತಿದ್ದೀರೋ ಅದನ್ನು ನೀವು ಪ್ರೀತಿಸಿದರೆ ನೀವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ. ಇತರರಿಗೆ ಒಳ್ಳೆಯದನ್ನು ಮಾಡುವ ವ್ಯಕ್ತಿಯು ಯಾವಾಗಲೂ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ, ಏಕೆಂದರೆ ಫಲ ನೀಡುವ ಮರಗಳಿಗೆ ಯಾವಾಗಲೂ ಕಲ್ಲೆಸೆಯಲಾಗುತ್ತದೆ. ಸತ್ಯದಿಂದ ಗಳಿಸಿದ ಹಣವು ಪ್ರತಿ ರೀತಿಯಲ್ಲೂ ಸಂತೋಷವನ್ನು ನೀಡುತ್ತದೆ. ಮೋಸದಿಂದ ಗಳಿಸಿದ ಹಣವು ಯಾವಾಗಲೂ ನೋವನ್ನು ಮಾತ್ರ ನೀಡುತ್ತದೆ. ಮೌನವಾಗಿರುವುದಕ್ಕಿಂತ ದೊಡ್ಡ ಉತ್ತರ ಬೇರೊಂದಿಲ್ಲ, ಮತ್ತು ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಬೇರೊಂದಿಲ್ಲ. ಕಠಿಣ ಪರಿಶ್ರಮದಿಂದ ಕನಸುಗಳು ಈಡೇರದಿದ್ದಾಗ ಆಗ ಮಾರ್ಗವನ್ನು ಬದಲಾಯಿಸಿ, ಆದರೆ ನಿಮ್ಮ ಮೂಲ ತತ್ವವನ್ನು ಬದಲಾಯಿಸಬೇಡಿ. ಏಕೆಂದರೆ ಮರಗಳು ಯಾವಾಗಲೂ ಎಲೆಗಳನ್ನು ನೀಡುತ್ತವೆ, ಅವು ಬೇರುಗಳನ್ನು ಬದಲಾಯಿಸುವುದಿಲ್ಲ. ಯಾರ ಸಹವಾಸದಿಂದ ನಿಮ್ಮ ಆಲೋಚನೆಗಳು ಶುದ್ಧೀಕರಿಸಲು ಪ್ರಾರಂಭಿಸುತ್ತವೆಯೋ ಆ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ ಎಂದು ನೀವು ಅರ್ಥಮಾಡಿಕೊಳ್ಳಿ. ನಿಮ್ಮ ಕಷ್ಟದ ಸಮಯಗಳು ಮಾತ್ರ ನಿಮ್ಮನ್ನು ಬಲಶಾಲಿಗಳನ್ನಾಗಿ ಮಾಡುತ್ತವೆ. ಬುದ್ಧಿವಂತ ವ್ಯಕ್ತಿಯು ಯಾರು ಎಂದರೆ ಅವರು ಇತರರನ್ನು ಗಮನಿಸಿ ಅವರ ವಿಶೇಷತೆಯನ್ನು ಕಲಿಯುತ್ತಾರೆ, ಆದರೆ ಅವರನ್ನು ನೋಡಿ ಹೋಲಿಕೆ ಮಾಡುವುದಿಲ್ಲ ಅಥವಾ ಅಸೂಯೆ ಪಡುವುದಿಲ್ಲ. ಒಂದು ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ: ನಿಮ್ಮ ಕನಸು ಎಷ್ಟೇ ದೊಡ್ಡದಾಗಿರುತ್ತದೆಯೋ ಅಷ್ಟೇ ಕಠಿಣವಾದ ಹೋರಾಟ ಇರುತ್ತದೆ. ನಿಮ್ಮ ಮಾತುಗಳಿಗೆ ಮಹತ್ವ ಕೊಡದ ವ್ಯಕ್ತಿಗೆ ಮೌನವೇ ಉತ್ತಮ ಉತ್ತರ. ಮನುಷ್ಯ ಹುಟ್ಟಿದಾಗ ಅವನಿಗೆ ಉಸಿರಿರುತ್ತದೆ, ಆದರೆ ಹೆಸರಿರುವುದಿಲ್ಲ. ಅವನು ಸತ್ತಾಗ ಅವನಿಗೆ ಹೆಸರಿರುತ್ತದೆ, ಆದರೆ ಉಸಿರಿರುವುದಿಲ್ಲ. ಈ ಉಸಿರು ಮತ್ತು ಹೆಸರಿನ ನಡುವಿನ ಪ್ರಯಾಣವನ್ನೇ ಜೀವನ ಎಂದು ಕರೆಯುತ್ತಾರೆ. ಯಾರ ಅನುಪಸ್ಥಿತಿಯಲ್ಲಿಯೂ ನೀವು ಬದುಕಬೇಡಿ, ಅಥವಾ ಯಾರ ಪ್ರಭಾವದ ಅಡಿಯಲ್ಲಿಯೂ ನೀವು ಬದುಕಬೇಡಿ. ಇದೇ ಜೀವನದ ಸತ್ಯ. ನಿಮ್ಮ ಸ್ವಭಾವದಲ್ಲಿಯೇ ನೀವು ಜೀವಿಸಿ. ಯಾರ ಮೇಲಾದರೂ ನಿಮ್ಮ ಮನಸ್ಸಿನಲ್ಲಿ ಕೋಪವನ್ನು ಇಟ್ಟುಕೊಳ್ಳುವ ಬದಲು ಅದನ್ನು ತಕ್ಷಣವೇ ವ್ಯಕ್ತಪಡಿಸುವುದು ಉತ್ತಮ. ಏಕೆಂದರೆ ದೀರ್ಘಕಾಲದವರೆಗೆ ಹೊಗೆಯಾಡುವುದಕ್ಕಿಂತ ಒಂದು ಕ್ಷಣದಲ್ಲಿ ಸುಟ್ಟು ಹೋಗುವುದು ಉತ್ತಮ. ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಎಷ್ಟೇ ಕಾರ್ಯನಿರತನಾಗಿ ಇಟ್ಟುಕೊಂಡರೂ ಅವನು ಪ್ರೀತಿಸುವವರ ನೆನಪುಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಸಮಯವು ಎಂದಿಗೂ ನಿಲ್ಲುವುದಿಲ್ಲ. ಇಂದು ಕೆಟ್ಟ ವಿಷಯಗಳು ನಡೆಯುತ್ತಿದ್ದರೆ ನಾಳೆ ಖಂಡಿತವಾಗಿಯೂ ಉತ್ತಮವಾಗುತ್ತದೆ. ಅದಕ್ಕಾಗಿಯೇ ಕೆಟ್ಟ ಸಮಯದಲ್ಲಿ ನೀವು ಎಂದಿಗೂ ಗಾಬರಿಗೊಳ್ಳಬಾರದು. ನೀವು ಧೈರ್ಯದಿಂದ ಕಷ್ಟಗಳನ್ನು ಎದುರಿಸಬೇಕು. ಜೀವನದಲ್ಲಿ ನೀವು ವಿಭಿನ್ನವಾಗಿ ಏನಾದರೂ ಮಾಡಲು ಬಯಸಿದರೆ ಆಗ ಎಂದಿಗೂ ಜನಸಮೂಹದ ಭಾಗವಾಗಬೇಡಿ. ಜನಸಮೂಹವು ನಿಮಗೆ ಧೈರ್ಯವನ್ನು ನೀಡುತ್ತದೆ, ಆದರೆ ನಿಮ್ಮ ಅಸ್ತಿತ್ವವನ್ನು ಸಹ ಕಸಿದುಕೊಳ್ಳುತ್ತದೆ. ಕೃಷ್ಣನು ಹೇಳುತ್ತಾರೆ, ನಮ್ಮ ನಂಬಿಕೆಯ ಪರೀಕ್ಷೆ ಯಾವಾಗ ಆಗುತ್ತದೆ ಎಂದರೆ ನಮಗೆ ಬೇಕಾದುದು ಸಿಗದಿದ್ದರೂ ನಮ್ಮ ಹೃದಯದಿಂದ ದೇವರಿಗೆ ಕೇವಲ ಕೃತಜ್ಞತೆಗಳು ಮಾತ್ರ ಹೊರಬಂದಾಗ. ನೀವು ಯಾರಿಗೆ ದುಃಖಿಸಬಾರದು ಅವರಿಗಾಗಿ ನೀವು ದುಃಖಿಸುತ್ತೀರಿ, ಆದರೂ ನೀವು ಜ್ಞಾನದ ಮಾತುಗಳನ್ನು ಆಡುತ್ತೀರಿ. ಬುದ್ಧಿವಂತ ಮನುಷ್ಯನು ಜೀವಂತವಾಗಿರುವವರಿಗಾಗಲಿ ಅಥವಾ ಸತ್ತವರಿಗಾಗಲಿ ದುಃಖಿಸುವುದಿಲ್ಲ. ನಿಮ್ಮ ದುಃಖಕ್ಕಾಗಿ ನೀವು ಜಗತ್ತನ್ನು ದೂಷಿಸಬೇಡಿ. ನಿಮ್ಮ ಮನಸ್ಸಿಗೆ ನೀವೇ ವಿವರಿಸಿ. ನಿಮ್ಮ ಮನಸ್ಸಿನ ಬದಲಾವಣೆಯೇ ನಿಮ್ಮ ದುಃಖಗಳ ಅಂತ್ಯವಾಗಿದೆ. ಕೃಷ್ಣನು ಹೇಳುತ್ತಾರೆ, ನೀವು ನಿಮಗೆ ಒಳ್ಳೆಯದನ್ನು ಮಾಡಿಕೊಳ್ಳಲು ಬಯಸಿದರೆ ಎಲ್ಲಾ ರೀತಿಯ ಬೋಧನೆಗಳನ್ನು ಮತ್ತು ಎಲ್ಲಾ ಧರ್ಮಗಳನ್ನು ಬಿಟ್ಟು ನನ್ನ ಆಶ್ರಯಕ್ಕೆ ಬನ್ನಿ.
ನಾವು ನಿಮಗೆ ಮೋಕ್ಷವನ್ನು ನೀಡುತ್ತೇವೆ. ಒಬ್ಬ ವ್ಯಕ್ತಿಯು ತಪ್ಪುಗಳನ್ನು ಮಾಡುವುದರಿಂದ ಕಲಿಯುತ್ತಾನೆ ಎಂಬುದು ನಿಜ. ಆದರೆ ಇದರರ್ಥ ಅವನು ತನ್ನ ಜೀವನದುದ್ದಕ್ಕೂ ತಪ್ಪುಗಳನ್ನು ಮಾಡುತ್ತಾ ಇರಬೇಕು ಮತ್ತು ನಾವು ಕಲಿಯುತ್ತಿದ್ದೇವೆ ಎಂದು ಹೇಳಬೇಕು ಎಂದಲ್ಲ. ಪ್ರೀತಿ ಮತ್ತು ಅದೃಷ್ಟವು ಎಂದಿಗೂ ಒಟ್ಟಿಗೆ ಹೋಗುವುದಿಲ್ಲ, ಏಕೆಂದರೆ ನಾವು ಎಂದಿಗೂ ಅದೃಷ್ಟದಲ್ಲಿ ಇರುವವರನ್ನು ಪ್ರೀತಿಸುವುದಿಲ್ಲ ಮತ್ತು ನಾವು ಯಾರನ್ನು ಪ್ರೀತಿಸುತ್ತೇವೆಯೋ ಅವರು ಅದೃಷ್ಟದಲ್ಲಿ ಇರುವುದಿಲ್ಲ. ರಾಧೆಯು ಶ್ರೀಕೃಷ್ಣನನ್ನು ಕೇಳಿದಳು, ಪ್ರೀತಿಯ ನಿಜವಾದ ಅರ್ಥವೇನು? ಶ್ರೀಕೃಷ್ಣನು ನಗುತ್ತಾ ಹೇಳಿದರು, ರಾಧೆ, ಎಲ್ಲಿ ಅರ್ಥವಿದೆಯೋ ಅಲ್ಲಿ ಪ್ರೀತಿ ಇರುವುದಿಲ್ಲ. ಪ್ರೀತಿಯು ಒಂದು ಅನುಭವ, ಅದು ಮನುಷ್ಯನನ್ನು ಎಂದಿಗೂ ಸೋಲಲು ಬಿಡುವುದಿಲ್ಲ. ಮತ್ತು ದ್ವೇಷವು ಒಂದು ಅನುಭವ, ಅದು ಮನುಷ್ಯನನ್ನು ಎಂದಿಗೂ ಗೆಲ್ಲಲು ಬಿಡುವುದಿಲ್ಲ. ಅದಕ್ಕಾಗಿಯೇ ನೀವು ಯಾವಾಗಲೂ ಎಲ್ಲರ ಮೇಲೂ ಪ್ರೀತಿಯನ್ನು ಕಾಪಾಡಿಕೊಳ್ಳಬೇಕು. ಒಬ್ಬ ವ್ಯಕ್ತಿಯು ಶಿಕ್ಷಣಕ್ಕಿಂತ ಮೊದಲು ಮೌಲ್ಯಗಳನ್ನು, ವ್ಯಾಪಾರಕ್ಕಿಂತ ಮೊದಲು ನಡವಳಿಕೆಯನ್ನು ಮತ್ತು ದೇವರ ಮೊದಲು ಹೆತ್ತವರನ್ನು ಗುರುತಿಸಿದರೆ ಆಗ ಜೀವನದಲ್ಲಿ ಯಾವುದೇ ತೊಂದರೆ ಎಂದಿಗೂ ಬರುವುದಿಲ್ಲ. ಸ್ವಾರ್ಥದಿಂದ ನೀವು ಸಂಬಂಧಗಳನ್ನು ಕಟ್ಟಲು ಎಷ್ಟೇ ಪ್ರಯತ್ನಿಸಿದರೂ ಅವು ಎಂದಿಗೂ ರೂಪುಗೊಳ್ಳುವುದಿಲ್ಲ. ಆದರೆ ಪ್ರೀತಿಯಿಂದ ಕಟ್ಟಿದ ಸಂಬಂಧಗಳನ್ನು ನಾವು ಮುರಿಯಲು ಎಷ್ಟೇ ಪ್ರಯತ್ನಿಸಿದರೂ ಅವು ಎಂದಿಗೂ ಮುರಿಯುವುದಿಲ್ಲ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಶಕ್ತಿ ಮತ್ತು ತಮ್ಮದೇ ಆದ ದೌರ್ಬಲ್ಯವಿದೆ. ಒಂದು ಮೀನು ಕಾಡಿನಲ್ಲಿ ಓಡಲು ಸಾಧ್ಯವಿಲ್ಲ ಮತ್ತು ಒಂದು ಸಿಂಹ ನೀರಿನಲ್ಲಿ ರಾಜನಾಗಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಬ್ಬರಿಗೂ ಮಹತ್ವವನ್ನು ನೀಡಬೇಕು. ಶ್ರೀಕೃಷ್ಣನು ಹೇಳುತ್ತಾರೆ, ಒಮ್ಮೆ ಕ್ಷಮಿಸಿ ಮತ್ತು ಒಳ್ಳೆಯವರಾಗಿರಿ. ಆದರೆ ಅದೇ ವ್ಯಕ್ತಿಯನ್ನು ಮತ್ತೆ ನಂಬಿ ಎಂದಿಗೂ ಮೂರ್ಖರಾಗಬೇಡಿ. ಉತ್ತಮ ಸಮಯದ ಆಗಮನ ಮತ್ತು ನಿರ್ಗಮನವು ಚಳಿಗಾಲ ಮತ್ತು ಬೇಸಿಗೆಯ ಬರುವಿಕೆ ಮತ್ತು ಹೋಗುವಿಕೆಯಂತೆ. ಆದ್ದರಿಂದ ನೀವು ಅವುಗಳನ್ನು ಸಹಿಸಲು ಕಲಿಯುವುದು ಉತ್ತಮ. ನಿಮ್ಮ ಧರ್ಮ ಏನೇ ಇರಲಿ, ನೀವು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿರಿ. ಲೆಕ್ಕಾಚಾರವು ನಿಮ್ಮ ಕರ್ಮಗಳಾಗಿರುತ್ತವೆ, ನಿಮ್ಮ ಧರ್ಮದ್ದಲ್ಲ. ನಿಮ್ಮ ಕರ್ತವ್ಯದಿಂದ ನೀವು ದೂರ ಸರಿಯುವುದು ಮತ್ತು ದಾರಿ ತಪ್ಪಿ ಹೋಗುವುದು ಮೂರ್ಖತನ, ಏಕೆಂದರೆ ಅದು ಸ್ವರ್ಗವನ್ನು ಪಡೆಯಲು ನಿಮಗೆ ಸಹಾಯ ಮಾಡುವುದಿಲ್ಲ ಅಥವಾ ನಿಮ್ಮ ಕೀರ್ತಿಯನ್ನು ಹೆಚ್ಚಿಸುವುದಿಲ್ಲ. ಕೆಟ್ಟ ಸಮಯಗಳು ನಿಮ್ಮನ್ನು ಜೀವನದ ಆ ಸತ್ಯಗಳನ್ನು ಎದುರಿಸುವಂತೆ ಮಾಡುತ್ತವೆ. ಅದನ್ನು ನೀವು ನಿಮ್ಮ ಉತ್ತಮ ಸಮಯದಲ್ಲಿ ಎಂದಿಗೂ ಯೋಚಿಸಿರಲಿಲ್ಲ. ಶಾಂತವಾಗಿರುವುದು ಸರಿ, ಆದರೆ ಅದು ತಪ್ಪು ನಡೆದಾಗ ಅಲ್ಲ. ಜೀವನವು ನಾಳೆಯಲ್ಲಿಯೂ ಇಲ್ಲ, ಇಂದಿನಲ್ಲಿಯೂ ಇಲ್ಲ. ಜೀವನವು ಈ ಕ್ಷಣದಲ್ಲಿ ಇದೆ. ಈ ಕ್ಷಣದ ಅನುಭವವೇ ಜೀವನ. ನಾವು ನಮ್ಮೊಳಗಿನಿಂದ ಶಾಂತವಾಗಿರುವವರೆಗೂ ಜಗತ್ತಿನಿಂದ ನಮಗೆ ಶಾಂತಿ ಎಂದಿಗೂ ಸಿಗುವುದಿಲ್ಲ. ಮನುಷ್ಯನ ಆಸೆಗಳು ಅನಂತವಾಗಿವೆ. ಆಸೆಗಳು ಈಡೇರದಿದ್ದರೆ ಕೋಪ ಹೆಚ್ಚಾಗುತ್ತದೆ ಮತ್ತು ಆಸೆಗಳು ಈಡೇರಿದರೆ ದುರಾಸೆ ಹೆಚ್ಚಾಗುತ್ತದೆ. ಆದ್ದರಿಂದ ಜೀವನದ ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ನೀವು ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಮತ್ತು ಆಸೆಗಳನ್ನು ಮಿತಿಗೊಳಿಸಿ. ಜೀವನವನ್ನು ಪಡೆಯುವುದು ಅದೃಷ್ಟದ ವಿಷಯ, ಸಾವು ಸಮಯದ ವಿಷಯ. ಆದರೆ ಸತ್ತ ನಂತರವೂ ಜನರ ಹೃದಯದಲ್ಲಿ ಜೀವಂತವಾಗಿರುವುದು ಕರ್ಮಗಳ ವಿಷಯ. ಕರ್ಮಯೋಗಿಗಳು ತಮ್ಮ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳೊಂದಿಗೆ ಕೇವಲ ತಮ್ಮ ಮನಸ್ಸು ಮತ್ತು ಬುದ್ಧಿಯ ಶುದ್ಧೀಕರಣಕ್ಕಾಗಿ ಮಾತ್ರ ಲಗತ್ತಿಲ್ಲದೆ ಕೆಲಸ ಮಾಡುತ್ತಾರೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ನಾವು ಎಲ್ಲೆಡೆ ಇದ್ದೇವೆ. ನಾವು ಈ ವಿಶ್ವದ ಸೃಷ್ಟಿಕರ್ತರು. ನಾವು ಭೂತ, ವರ್ತಮಾನ ಮತ್ತು ಭವಿಷ್ಯದ ಎಲ್ಲಾ ಜೀವಿಗಳು ಮತ್ತು ಅವರ ಆಲೋಚನೆಗಳನ್ನು ಬಲ್ಲೆವು. ಆದರೆ ವಾಸ್ತವದಲ್ಲಿ ಯಾರೂ ನಮ್ಮನ್ನು ತಿಳಿದಿಲ್ಲ ಅಥವಾ ಅರ್ಥ ಮಾಡಿಕೊಂಡಿಲ್ಲ. ಒಬ್ಬರು ತಮ್ಮವರ ಮುಂದೆ ತಲೆಬಾಗಬೇಕು ಎಂದು ಜನರು ಹೇಳುತ್ತಾರೆ. ಆದರೆ ಸತ್ಯವೇನೆಂದರೆ, ಯಾರು ತಮ್ಮವರಾಗಿರುತ್ತಾರೋ ಅವರು ಎಂದಿಗೂ ತಲೆಬಾಗಲು ಬಿಡುವುದಿಲ್ಲ. ಕೆಲವು ಜವಾಬ್ದಾರಿಗಳು ನಿದ್ರೆಯನ್ನು ಕಸಿದುಕೊಳ್ಳುತ್ತವೆ. ಮನೆಯಲ್ಲಿ ರಾತ್ರಿ ಪೂರ್ತಿ ಎಚ್ಚರವಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಪ್ರೇಮಿಯಲ್ಲ. ಸಂತೋಷವಾಗಿರಲು ಒಂದೇ ಒಂದು ಮಂತ್ರವಿದೆ, ಬೇರೆ ಯಾರಿಂದಲೂ ಅಲ್ಲ, ನಿಮ್ಮಿಂದಲೇ ನೀವು ಭರವಸೆಯನ್ನು ಇಟ್ಟುಕೊಳ್ಳಿ. ನಾವು ಸ್ವಲ್ಪ ದುರ್ಬಲರಾಗಿರಬಹುದು, ಆದರೆ ನಾವು ಅದೃಷ್ಟದಿಂದ ಸೋತಿಲ್ಲ. ನಾವು ಕೇವಲ ಎಡವಿ ಬಿದ್ದಿದ್ದೇವೆ. ನಾವು ಇನ್ನೂ ಸೋತಿಲ್ಲ. ಕೈಗಳ ಗೆರೆಗಳನ್ನು ಅತಿಯಾಗಿ ನಂಬಬೇಡಿ, ಏಕೆಂದರೆ ಕೈಗಳಿಲ್ಲದವರಿಗೂ ಸಹ ಅದೃಷ್ಟವಿರುತ್ತದೆ. ನಾವು ತಪ್ಪು ನಾಣ್ಯವಾಗಿದ್ದೆವು. ಇಂದು ನಮ್ಮ ಬಗ್ಗೆ ಯೋಚಿಸಿದವರ ಗಮನವನ್ನೇ ನಾವು ಮುರಿದಿದ್ದೇವೆ. ಜೀವನದ ಹಾದಿಯಲ್ಲಿ ನಮ್ಮ ಪ್ರಯಾಣವು ದೀರ್ಘವಾಗಿತ್ತು. ಅದಕ್ಕಾಗಿಯೇ ನಾವು ಹೆಜ್ಜೆ ಗುರುತುಗಳನ್ನು ಬಿಟ್ಟಿದ್ದೇವೆ. ದೊಡ್ಡ ಕನಸುಗಳಿಗಾಗಿ ಹೃದಯದ ಆಳದಿಂದ ಕೆಲಸ ಮಾಡಬೇಕಾಗುತ್ತದೆ. ಯಶಸ್ಸು ಸುಮ್ಮನೆ ಬರುವುದಿಲ್ಲ. ಕಠಿಣ ಪರಿಶ್ರಮದ ಬೆಂಕಿಯಲ್ಲಿ ರಾತ್ರಿ ಹಗಲು ಉರಿಯಬೇಕಾಗುತ್ತದೆ. ಹೆಜ್ಜೆಗಳು ಸುಸ್ತಾದಾಗ ಧೈರ್ಯವು ನಮಗೆ ಬೆಂಬಲ ನೀಡುತ್ತದೆ. ಎಲ್ಲರೂ ನಿಮ್ಮ ಕಡೆಗೆ ಬೆನ್ನು ಹಾಕಿದಾಗ ಕೃಷ್ಣನು ನಿಮಗೆ ಬೆಂಬಲ ನೀಡುತ್ತಾನೆ. ನಿಮ್ಮ ಸಮಸ್ಯೆಗಳಿಗೆ ಇತರರನ್ನು ಕಾರಣವೆಂದು ಪರಿಗಣಿಸುವುದರಿಂದ ನಿಮ್ಮ ಸಮಸ್ಯೆಗಳು ಎಂದಿಗೂ ಬಗೆಹರಿಯುವುದಿಲ್ಲ. ನಾವು ನಿರ್ಧರಿಸಿದರೆ ಏನನ್ನೂ ಮಾಡುವುದು ಅಸಾಧ್ಯವಲ್ಲ. ಯಶಸ್ಸಿಗಿಂತ ಹೆಚ್ಚಾಗಿ ವೈಫಲ್ಯವು ನಮಗೆ ಕಲಿಸುತ್ತದೆ. ಪ್ರಯತ್ನಿಸುತ್ತಲೇ ಇರಿ. ವೈಫಲ್ಯವು ನಿಮ್ಮ ಪಾತ್ರವನ್ನು ನಿರ್ಮಿಸುತ್ತದೆ. ಯಶಸ್ವಿಯಾಗುವ ಇಚ್ಛಾಶಕ್ತಿಯು ಬಲವಾಗಿದ್ದರೆ ವೈಫಲ್ಯವು ನಿಮ್ಮ ಸಂಕಲ್ಪವನ್ನು ಎಂದಿಗೂ ಮುರಿಯಲು ಸಾಧ್ಯವಾಗುವುದಿಲ್ಲ. ಬಿದ್ದು ಏಳುವುದು ಮುಖ್ಯವಲ್ಲ, ಮತ್ತೆ ಮತ್ತೆ ಪ್ರಯತ್ನಿಸುವುದೇ ಮುಖ್ಯ. ನೀವು ನಿಜವಾಗಿಯೂ ಏನನ್ನಾದರೂ ಬಯಸಿದರೆ ಅದನ್ನು ನಮ್ಮಿಂದ ಪಡೆಯಲು ಇಡೀ ವಿಶ್ವವೇ ಪಿತೂರಿ ಮಾಡುತ್ತದೆ. ಮೊದಲು ಕಷ್ಟಕರವಾದ ಕಾರ್ಯಗಳನ್ನು ಪೂರ್ಣಗೊಳಿಸಿ, ಸುಲಭವಾದ ಕಾರ್ಯಗಳು ಸ್ವಯಂಚಾಲಿತವಾಗಿ ಪೂರ್ಣಗೊಳ್ಳುತ್ತವೆ. ಸಮಯವೇ ರಾಜ
ಮನುಷ್ಯ ಸುಮ್ಮನೆ ಹೆಮ್ಮೆ ಪಡುತ್ತಾನೆ. ಜೀವನದಲ್ಲಿ ಯಾರನ್ನು ಎಂದಿಗೂ ಅಪರಾಧಿ ಎಂದು ನಿರ್ಧರಿಸಬೇಡಿ. ಒಳ್ಳೆಯ ಜನರು ಸಂತೋಷವನ್ನು ತರುತ್ತಾರೆ ಮತ್ತು ಕೆಟ್ಟ ಜನರು ಅನುಭವವನ್ನು ತರುತ್ತಾರೆ. ಯಾರದ್ದೋ ಕಾಲಿಗೆ ಬಿದ್ದು ಯಶಸ್ಸನ್ನು ಪಡೆಯುವುದಕ್ಕಿಂತ ನಿಮ್ಮ ಸ್ವಂತ ಕಾಲುಗಳ ಮೇಲೆ ನಡೆದು ಏನಾದರೂ ಆಗಲು ನಿರ್ಧರಿಸಿ. ಜೀವನವನ್ನು ಬದಲಾಯಿಸಲು ನೀವು ಹೋರಾಡಬೇಕು ಮತ್ತು ಅದನ್ನು ಸುಲಭಗೊಳಿಸಲು ನೀವು ಅರ್ಥಮಾಡಿಕೊಳ್ಳಬೇಕು. ನೀವು ವಿಭಿನ್ನವಾಗಿ ಏನನ್ನಾದರೂ ಮಾಡಲು ಬಯಸಿದರೆ ಆಗ ಜನಸಮೂಹದಿಂದ ದೂರವಿರಿ. ಜನಸಮೂಹವು ಧೈರ್ಯವನ್ನು ನೀಡುತ್ತದೆ, ಆದರೆ ಅಸ್ತಿತ್ವವನ್ನು ಕಸಿದುಕೊಳ್ಳುತ್ತದೆ. ಸಂಕಟದಲ್ಲಿ ಇಷ್ಟೊಂದು ಕೋಪವಿರುವಾಗ ಸಂತೋಷ ಎಲ್ಲಿಯಾದರೂ ಸಿಕ್ಕರೆ ಯಾವಾಗಲೂ ತೊಂದರೆಯಾಗುತ್ತದೆ. ನೀವು ದೇವರನ್ನು ಭೇಟಿಯಾಗಲು ಬಯಸಿದರೆ ಆಗ ನಿಮಗೆ ಆಶೀರ್ವಾದಗಳನ್ನು ನೀಡುವಂತಹ ಕಾರ್ಯಗಳನ್ನು ಮಾಡಿ. ಒಬ್ಬ ಸತ್ಯವಂತ ವ್ಯಕ್ತಿಯು ಸುಳ್ಳುಗಾರನಿಗಿಂತ ಹೆಚ್ಚು ಸ್ಪಷ್ಟೀಕರಣ ನೀಡಬೇಕಾಗುತ್ತದೆ. ಸಣ್ಣ ಆಲೋಚನೆಯು ಅನುಮಾನಗಳಿಗೆ ಜನ್ಮ ನೀಡುತ್ತದೆ, ಆದರೆ ದೊಡ್ಡ ಆಲೋಚನೆಯು ಸ್ಪಷ್ಟತೆಗೆ ಜನ್ಮ ನೀಡುತ್ತದೆ ಎಂಬುದನ್ನು ನೀವು ತಿಳಿದುಕೊಳ್ಳಿ. ಜನರು ಸಂಬಂಧಗಳನ್ನು ಏಕೆ ಬಿಡುತ್ತಾರೆ, ಆದರೆ ಹಠ ಮಾಡುವುದಿಲ್ಲ. ಅದು ಸುಂದರವಾದ ಕ್ಷಣವಾಗಿತ್ತು, ಆದರೆ ಏನು ಮಾಡುವುದು ಅದು ನಿನ್ನೆಯಾಗಿತ್ತು. ಪ್ರಾರ್ಥನೆಗಳು ಎಂದಿಗೂ ಖಾಲಿಯಾಗಿ ಹೋಗುವುದಿಲ್ಲ, ಜನರು ಕಾಯುವುದಿಲ್ಲ ಅಷ್ಟೇ. ನೀವು ಕಳೆದುಕೊಳ್ಳಲು ಹೆದರುತ್ತಿದ್ದರೆ ಗೆಲ್ಲುವ ನಿರೀಕ್ಷೆಯನ್ನು ಇಡಬೇಡಿ. ನೀವು ಏನಾದರೂ ಆಗಲು ಬಯಸಿದರೆ ಉಪ್ಪಿನಂತೆ ಇರಿ, ಅದು ಎಲ್ಲರೊಂದಿಗೂ ಬೆರೆತು ಪ್ರೀತಿಯನ್ನು ನೀಡುತ್ತದೆ. ಸ್ವತಃ ಶ್ರೀಕೃಷ್ಣನೂ ಸಹ ಅಪೂರ್ಣನಾಗಿದ್ದನು. ನಾವು ಇನ್ನೂ ಸಾಮಾನ್ಯ ಮನುಷ್ಯರು. ಗಮ್ಯಸ್ಥಾನವು ಎಷ್ಟೇ ಎತ್ತರದಲ್ಲಿದ್ದರೂ ಕಾಲುಗಳ ಕೆಳಗೆ ಯಾವಾಗಲೂ ದಾರಿಗಳಿವೆ. ಜೀವನವನ್ನು ಕಳೆಯಲು 2 ಮಾರ್ಗಗಳಿವೆ. ನಿಮಗೆ ಇಷ್ಟವಾದುದನ್ನು ಸಾಧಿಸಿ ಅಥವಾ ನಿಮ್ಮಲ್ಲಿರುವುದನ್ನು ಇಷ್ಟಪಡಲು ಕಲಿಯಿರಿ. ನೀವು ಯಾವಾಗಲೂ ಚಿಕ್ಕವರಾಗಿರಿ, ಇದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮೊಂದಿಗೆ ಕುಳಿತುಕೊಳ್ಳಬಹುದು. ಮತ್ತು ನೀವು ಎಷ್ಟೇ ದೊಡ್ಡವರಾಗಿರಿ ಎಂದರೆ ನೀವು ಎದ್ದಾಗ ಯಾರೂ ಕುಳಿತಿರುವುದಿಲ್ಲ. ನೀವು ಹಾರಬೇಕು, ನೀವು ಅನೇಕ ಬಾರಿ ಬೀಳಬೇಕಾದರೂ. ನಿಮ್ಮ ಕನಸುಗಳನ್ನು ನೀವು ಈಡೇರಿಸಿಕೊಳ್ಳಬೇಕು, ನೀವು ಅದನ್ನು ನೀವೊಬ್ಬರೇ ಮಾಡಬೇಕಾಗಿದ್ದರು. ನೀವು ಹೋರಾಡಬೇಕಾಗಿದ್ದರೂ ಜೀವನದಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಲು ಎಂದಿಗೂ ಹೆದರಬೇಡಿ. ನೀವು ಗೆಲ್ಲಬಹುದು ಅಥವಾ ನೀವು ಸೋತರೂ ಸಹ ಕಲಿಯುತ್ತೀರಿ. ಜೀವನದ ಒಂದು ಮಂತ್ರವನ್ನು ನೆನಪಿಡಿ, ನಾವು ಗೆಲ್ಲುವವರೆಗೆ ಪ್ರಯತ್ನಿಸುತ್ತೇವೆ. ಇದೇ ಜೀವನ ಸ್ವಾಮಿ. ಅದು ನಿಮ್ಮನ್ನು ಪರೀಕ್ಷಿಸಿ ನಿಮ್ಮೊಂದಿಗೆ ನೀವೇ ಹೋರಾಡಲು ಕಲಿಸುತ್ತದೆ. ನೀವು ಯಾವುದಕ್ಕಾದರೂ ಸೇಡು ತೀರಿಸಿಕೊಳ್ಳಲು ಬಯಸಿದರೆ ಆಗ ನಿಮ್ಮನ್ನು ಯಶಸ್ವಿಯಾಗುವಲ್ಲಿ ನಿರತರಾಗಿರಿ. ಏಕೆಂದರೆ ನಮಗೆ ತಿಳಿದಿದೆ, ಇಲ್ಲಿ ಇದಕ್ಕಿಂತ ದೊಡ್ಡ ಸೇಡು ಬೇರೊಂದಿಲ್ಲ. ನೀವು ಜಗತ್ತಿಗಿಂತ ಸ್ವಲ್ಪ ಹಿಂದೆ ಇರಬಹುದು, ಆದರೆ ನಿಮ್ಮ ಸಿದ್ಧತೆ ಬಲವಾಗಿದ್ದರೆ ನೀವು ಯಾವುದೇ ಸಮಯದಲ್ಲಿ ಮುಂದೆ ಸಾಗಬಹುದು. ನೀವು ನಿಮ್ಮೊಂದಿಗೆ ಸೋತರೆ ಅದು ವಿಭಿನ್ನ ವಿಧಿ. ನಾವು ತೊಂದರೆಗಳ ಮುಂದೆ ತಲೆಬಾಗಲು ಹೋಗುತ್ತಿಲ್ಲ. ನಿಮ್ಮ ವೇಗವನ್ನು ಹೆಚ್ಚಿಸಲು ತೊಂದರೆಗಳಿಗೆ ತಿಳಿಸಿ, ಏಕೆಂದರೆ ಈಗ ನಾವು ನಿಲ್ಲಲು ಹೋಗುತ್ತಿಲ್ಲ. ನಿಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಂಡು ಅವುಗಳನ್ನು ತೆಗೆದುಹಾಕುವುದೇ ಯಶಸ್ಸಿನ ಕಡೆಗೆ ನಮ್ಮ ಮೊದಲ ಹೆಜ್ಜೆ. ನಿಮ್ಮ ಜೀವನದ ದಿಕ್ಕನ್ನು ಸಂದರ್ಭಗಳು ಬದಲಾಯಿಸುವ ಮೊದಲು ಎದ್ದೇಳಿ. ಧೈರ್ಯ ತೋರಿಸಿ ಮತ್ತು ನಿಮ್ಮ ಸಂದರ್ಭಗಳನ್ನು ಬದಲಾಯಿಸಿ. ಪ್ರತಿಯೊಂದು ಪ್ರಯತ್ನದಿಂದ ಯಶಸ್ಸು ಸಿಗುವುದಿಲ್ಲ, ಆದರೆ ಪ್ರತಿಯೊಂದು ಯಶಸ್ಸಿನ ಹಿಂದಿನ ಕಾರಣವೇ ಪ್ರಯತ್ನ. ನೀವು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀರಿ ಎಂಬುದು ಮುಖ್ಯವಲ್ಲ, ನೀವು ಅದನ್ನು ಸಮಯಕ್ಕೆ ಸರಿಪಡಿಸಿದ್ದೀರಾ ಎಂಬುದೇ ಮುಖ್ಯ. ಇಂದು ನೀವು ಹೋರಾಟದ ಗಾಯಕ್ಕೆ ಹೆದರುತ್ತಿದ್ದರೆ ನಾಳೆ ಯಶಸ್ಸಿನ ಎತ್ತರವನ್ನು ನೀವು ಹೇಗೆ ನಿರ್ವಹಿಸುತ್ತೀರಿ? ನೀವು ಇಟ್ಟಿರುವ ಹೆಜ್ಜೆಗಳನ್ನು ಹಿಂಪಡೆಯಬೇಡಿ. ಈಗ ಕೇವಲ ಗೆಲುವು ಮಾತ್ರ ಬರಬೇಕು. ನೀವು ಏನಾಗಿದ್ದೀರಿ ಅಥವಾ ಹೇಗೆ ಕಾಣುತ್ತೀರಿ ಎಂಬುದು ಮುಖ್ಯವಲ್ಲ, ನೀವು ಏನು ಮಾಡಬಲ್ಲಿರಿ ಎಂಬುದೇ ಮುಖ್ಯ. ಜೀವನದಲ್ಲಿ ಕೆಲವು ಉದಾತ್ತ ಕಾರ್ಯಗಳನ್ನು ನೀವು ಮೇಲಿರುವ ಒಬ್ಬನನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಕ್ಷಿಯಿಲ್ಲದಂತೆ ಮಾಡಬೇಕು. ಒಂದು ಆಲೋಚನೆಯು ಅನ್ಯಾಯವಾಗಿ ಮನಸ್ಸನ್ನು ಆವರಿಸಿದಾಗ ಆಗ ಆ ವಾಸ್ತವವು ದೈಹಿಕ ಅಥವಾ ಮಾನಸಿಕ ಸ್ಥಿತಿಯಾಗಿ ರೂಪಾಂತರಗೊಳ್ಳುತ್ತದೆ. ತಾಳ್ಮೆಯು ದೌರ್ಬಲ್ಯವ, ಅದು ಶಕ್ತಿ. ಅದು ಎಲ್ಲರಲ್ಲಿಯೂ ಇರುವುದಿಲ್ಲ. ಪ್ರಾರ್ಥನೆಗಳು ಎಂದಿಗೂ ಖಾಲಿಯಾಗಿ ಹೋಗುವುದಿಲ್ಲ, ಅವು ಸರಿಯಾದ ಸಮಯದಲ್ಲಿ ಮಾತ್ರ ಸ್ವೀಕರಿಸಲ್ಪಡುತ್ತವೆ. ಮನುಷ್ಯನು ತನ್ನ ನಂಬಿಕೆಯಿಂದಲೇ ಸೃಷ್ಟಿಯಾಗಿದ್ದಾನೆ. ಅವನು ಏನನ್ನು ನಂಬುತ್ತಾನೋ ಅದೇ ಆಗುತ್ತಾನೆ. ಎಲ್ಲವನ್ನೂ ನಕಲು ಮಾಡಬಹುದು, ಆದರೆ ಪಾತ್ರ ಮತ್ತು ನಡವಳಿಕೆಯನ್ನು ನಕಲು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಆಲೋಚನೆಯನ್ನು ನಿಯಂತ್ರಿಸಿ, ಏಕೆಂದರೆ ನಿಮ್ಮ ಆಲೋಚನೆಯು ಮಾತ್ರ ವಾಸ್ತವದ ರೂಪವನ್ನು ತೆಗೆದುಕೊಳ್ಳುತ್ತದೆ. ಉದ್ದೇಶವು ಒಳ್ಳೆಯದಾಗಿದ್ದರೆ ಅದೃಷ್ಟವು ಎಂದಿಗೂ ಕೆಟ್ಟದಾಗಿರುವುದಿಲ್ಲ. ಸಮಯವನ್ನು ಸೃಷ್ಟಿಸಿದವನಿಗೆ ಸ್ವಲ್ಪ ಸಮಯ ನೀಡಿ ನೋಡಿ, ಆತನು ನಿಮ್ಮ ಸಮಯವನ್ನೇ ಬದಲಾಯಿಸುತ್ತಾನೆ. ಕರ್ಮಗಳ ಮೆನು ಇಲ್ಲ, ನೀವು ಏನು ಬಡಿಸುತ್ತೀರೋ ಅದನ್ನೇ ನೀವು ಪಡೆಯುತ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳ ಸಂಚಾರವು ಎಷ್ಟೇ ಕಡಿಮೆ ಇರುತ್ತದೆಯೋ ಜೀವನದ ಪ್ರಯಾಣವು ಅಷ್ಟೇ ಚಿಕ್ಕದಾಗಿರುತ್ತದೆ. ಮನಸ್ಸಿನ ಬಾಗುವಿಕೆಯು ಬಹಳ ಮುಖ್ಯ. ಕೇವಲ ತಲೆಯನ್ನು ಬಾಗಿಸುವುದರಿಂದ ದೇವರನ್ನು ಕಾಣಲು ಸಾಧ್ಯವಿಲ್ಲ. ದೃಶ್ಯವು ಕೆಟ್ಟದಾಗಿರಬಹುದು, ಗಮ್ಯಸ್ಥಾನವಲ್ಲ, ಆದರೆ ಬಾಗಿಲು ಕೆಟ್ಟದಾಗಿರಬಹುದು. ನೀವು ಸೋಲಬೇಕೆಂದು ಎಲ್ಲರೂ ಕಾಯುತ್ತಿರುವಾಗ ಜೀವನವನ್ನು ಗೆಲ್ಲುವ ಮಜವೇ ಬೇರೆ. ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದ ವಿಷಯಗಳು ಮತ್ತು ಸಂದರ್ಭಗಳಿಂದ ನೀವು ಚಿಂತಿತರಾಗಿದ್ದರೆ ಅದರ ಫಲಿತಾಂಶವು ಸಮಯದ ವ್ಯರ್ಥ ಮತ್ತು ಭವಿಷ್ಯದ ಪಶ್ಚಾತ್ತಾಪ. ನೀವು ದುಃಖದ ಮೇಲೆ ಗಮನ ಹರಿಸಿದರೆ ನೀವು ಯಾವಾಗಲೂ ದುಃಖಿತರಾಗುತ್ತೀರಿ.
ನೀವು ಸಂತೋಷದ ಮೇಲೆ ಗಮನ ಹರಿಸಿದರೆ ನೀವು ಯಾವಾಗಲೂ ಸಂತೋಷವಾಗಿರುತ್ತೀರಿ. ಏಕೆಂದರೆ ನೀವು ಯಾವುದರ ಮೇಲೆ ಗಮನ ಹರಿಸುತ್ತೀರೋ ಅದೇ ವಿಷಯ ಸಕ್ರಿಯವಾಗುತ್ತದೆ. ಕೆಟ್ಟ ಸಮಯಗಳು ಹಾದು ಹೋಗುತ್ತವೆ. ದೇವರು ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಬೇಕು ಅಷ್ಟೇ. ಮುಖದ ಮೇಲೆ ಯಾವಾಗಲೂ ನಗು ಇರುತ್ತದೆ ಎಂದರೆ ಜೀವನದಲ್ಲಿ ಹೋರಾಟವಿಲ್ಲ ಎಂದರ್ಥವಲ್ಲ. ಇದರರ್ಥ ದೇವನಲ್ಲಿ ನಂಬಿಕೆ ಹೆಚ್ಚಿದೆ ಎಂದಷ್ಟೇ. ಜೀವನದಲ್ಲಿ ನೀವು ಏನಾದರೂ ದೊಡ್ಡದನ್ನು ಮಾಡಲು ಬಯಸಿದರೆ ಯಾವಾಗಲೂ 2 ವಿಷಯಗಳನ್ನು ನೆನಪಿಡಿ. ಕಳೆದು ಹೋದ ವಿಷಯಕ್ಕಾಗಿ ದುಃಖಿಸಬೇಡಿ ಮತ್ತು ಗಳಿಸಿರುವುದು ಯಾರಿಗಿಂತಲೂ ಕಡಿಮೆಯಿಲ್ಲ. ಒಬ್ಬ ವ್ಯಕ್ತಿಯು ಕೆಟ್ಟ ಆರೋಗ್ಯದಿಂದ ದುರ್ಬಲನಾಗುವುದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವನು ನಕಾರಾತ್ಮಕ ಆಲೋಚನೆಗಳಿಂದ ಬೇಸರಗೊಳ್ಳುತ್ತಾನೆ. ಜೀವನದಲ್ಲಿ ನಾವು ಎಷ್ಟು ಸರಿ ಮತ್ತು ಎಷ್ಟು ತಪ್ಪು ಎಂದು ಕೇವಲ ಇಬ್ಬರಿಗೆ ಮಾತ್ರ ತಿಳಿದಿದೆ, ದೇವರು ಮತ್ತು ನಮ್ಮ ಆತ್ಮಸಾಕ್ಷಿ. ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ಪ್ರವೇಶಿಸಲು ನೀವು ಬಿಡಬೇಡಿ, ಏಕೆಂದರೆ ಇದು ನಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವ ಏಕೈಕ ವಿಷಯ. ನಾವು ನಮ್ಮ ಸಂಬಂಧಗಳಿಗೆ ಸಮಯವನ್ನು ಹುಡುಕಲು ಸಾಧ್ಯವಾಗದಿದ್ದಾಗ ಆಗ ಸಮಯವು ನಮ್ಮಿಂದ ಸಂಬಂಧವನ್ನು ಕಸಿದುಕೊಳ್ಳುತ್ತದೆ. ನಿಮಗೆ ಕೆಟ್ಟದ್ದನ್ನು ಮಾಡುವವರು ಮಾಡಲಿ, ಏಕೆಂದರೆ ಕೆಟ್ಟದ್ದನ್ನು ಮಾಡುವವರು ಮಾತ್ರ ಸುಳ್ಳಿಗೆ ಸಮನಾಗಲು ಸಾಧ್ಯವಿಲ್ಲ. ಇದು ಎಷ್ಟು ವಿಚಿತ್ರ ಅಲ್ಲವೇ? ನೀವೇ ಹೇಳಿದರೆ ಉತ್ತಮ ಮತ್ತು ಇತರರು ಹೇಳಿದರೆ ಇನ್ನೂ ಉತ್ತಮ. ನೀವು ಸಂತೋಷವಾಗಿರಲು ಬಯಸಿದರೆ ಆಗ ಜನರು ಹೇಳುವುದರ ಮೇಲೆ ಕಡಿಮೆ ಗಮನ ನೀಡಿ ಮತ್ತು ನಿಮ್ಮ ಸ್ವಂತ ಆಲೋಚನೆಗಳ ಮೇಲೆ ಹೆಚ್ಚು ಗಮನ ನೀಡಿ. ದೇವರನ್ನು ನಂಬಿರಿ. ನೀವು ಗಾಳಿಯಲ್ಲಿ ಎಸೆದಾಗ ನಗುವ ಮಗುವಿನಂತೆ. ಅದು ಹೆದರುವುದಿಲ್ಲ, ಏಕೆಂದರೆ ನೀವು ಅದನ್ನು ಬೀಳಲು ಬಿಡುವುದಿಲ್ಲ ಎಂದು ಅದಕ್ಕೆ ತಿಳಿದಿದೆ. ಎಲ್ಲರಿಗೂ ಸೇವೆ ಮಾಡಿ, ಆದರೆ ಯಾರಿಂದಲೂ ಏನನ್ನೂ ನಿರೀಕ್ಷಿಸಬೇಡಿ, ಏಕೆಂದರೆ ಸೇವೆಯ ನಿಜವಾದ ಮೌಲ್ಯವನ್ನು ದೇವರು ಮಾತ್ರ ನೀಡಬಲ್ಲನು, ಮನುಷ್ಯನಲ್ಲ. ಉದ್ದೇಶಗಳು ಸ್ಪಷ್ಟವಾಗಿದ್ದರೆ ಆಗ 1 ಲೋಟ ನೀರು ಸಹ ಸ್ವೀಕಾರಾರ್ಹ. ಇಲ್ಲವಾದರೆ ಪ್ರದರ್ಶನಕ್ಕಾಗಿ ಇಟ್ಟ 56 ಭೋಗವೂ ಸಹ ನಿಷ್ಪ್ರಯೋಜಕ. ಕೃಷ್ಣ, ನಿಮ್ಮ ಹೊರತಾಗಿ ಅರ್ಥಮಾಡಿಕೊಳ್ಳುವವರು ಬೇರೆಲ್ಲಿ ಸಿಗುತ್ತಾರೆ? ನಿಮಗೆ ಸಿಕ್ಕವರೆಲ್ಲರೂ ಕೇವಲ ವಿವರಿಸಿ ಹೋಗುತ್ತಾರೆ. ಯಾವಾಗಲೂ ದೊಡ್ಡ ಮತ್ತು ದೊಡ್ಡ ಕನಸುಗಳನ್ನು ಕಾಣಿರಿ. ನೀವು ಜೀವನವನ್ನು ಪಡೆಯದಿದ್ದರೆ ಏನಂತೆ? ನೀವು ಆಕಾಶವನ್ನು ತಲುಪುತ್ತೀರಿ. ದೇವರ ನಿರ್ಧಾರವನ್ನು ಎಂದಿಗೂ ಅನುಮಾನಿಸಬೇಡಿ. ನಿಮಗೆ ಶಿಕ್ಷೆಯಾಗುತ್ತಿದ್ದರೆ ಅದಕ್ಕೆ ಏನಾದರೂ ತಪ್ಪು ಇರಲೇಬೇಕು. ನೀವು ಸರಿಯಾಗಿದ್ದರೆ ಏನನ್ನೂ ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ, ಕೇವಲ ಸರಿಯಾಗಿರಿ. ಸಮಯವೇ ಸಾಕ್ಷಿ ನೀಡುತ್ತದೆ. ಕೃಷ್ಣನನ್ನು ಹೊರತುಪಡಿಸಿ ಕೇಳಲು ಯಾರೂ ಇಲ್ಲದ ಜಾಗದಲ್ಲಿ ಕುಳಿತು ಅಳುವುದು ಬಹಳ ಆರಾಮದಾಯಕವಾಗಿದೆ. ಅವರು ನಿಮ್ಮನ್ನು ಎಷ್ಟು ಕಾಯಿಸುತ್ತಿದ್ದಾರೋ ಅಷ್ಟೇ ಕಾಯುತ್ತಾರೆ. ಸಮಯ ಬಂದಾಗ ನೀವು ನಿಭಾಯಿಸಲಾಗದಷ್ಟು ಕೊಡುತ್ತಾರೆ. ಸ್ನೇಹವು ಅಗತ್ಯ, ಸಂಬಂಧಗಳು ಅಗತ್ಯ. ಆದರೆ ಜೀವನದ ಕಷ್ಟಕರ ಪರಿಸ್ಥಿತಿಯು ಏಕಾಂಗಿಯಾಗಿ ಇರುವುದರ ಕಲೆಯನ್ನು ಕಲಿಯುವುದು ಸಹ ಅಗತ್ಯ ಎಂದು ತೋರಿಸುತ್ತದೆ. ನಾವು ದೊಡ್ಡವರಲ್ಲ, ನಮ್ಮ ಹಿಂದಿರುವ ಶಕ್ತಿಯೇ ದೊಡ್ಡದು. ಜೀವನದಲ್ಲಿ ಇಷ್ಟೊಂದು ಪ್ರಯಾಣದ ನಂತರ ನಾವು ಒಂದು ವಿಷಯವನ್ನು ಕಲಿತಿದ್ದೇವೆ. ಜನರು ನಿಮ್ಮನ್ನು ಗೌರವಿಸದ ಬೀದಿಯಲ್ಲಿ ಎಂದಿಗೂ ಹೆಜ್ಜೆ ಇಡಬೇಡಿ. ಈಗ ನಂಬಿಕೆಯೂ ಕಳೆದು ಹೋಗಿದೆ, ಏಕೆಂದರೆ ನಾವು ಯಾರನ್ನು ಹೆಚ್ಚು ನಂಬಿದ್ದೆವೋ ಅವರು ನಮ್ಮ ನಂಬಿಕೆಯನ್ನು ಮುರಿಯುವುದನ್ನು ನಾವು ನೋಡಿದ್ದೇವೆ. ನಿಮಗೆ ಹತ್ತಿರವಿರುವ ವ್ಯಕ್ತಿಯನ್ನು ಗೌರವಿಸಿ. ನಿಮಗೆ ಹತ್ತಿರ ಬರಲು ಬಯಸದವರನ್ನು ಸಹ ನೀವು ನೋಡಿಕೊಳ್ಳಿ. ಹಿಂದಿರುಗಬೇಕಾಗಿದ್ದರೂ ಅವರು ಹಿಂತಿರುಗುತ್ತಾರೆ. ನಿಮ್ಮಿಂದ ದೂರ ಹೋಗಲು ಹೆದರುವವರನ್ನು ಗೌರವಿಸಿ. ಈ ಪ್ರಮಾಣಗಳು, ಈ ಭರವಸೆಗಳು ಎಲ್ಲವೂ ಸುಳ್ಳು, ಏಕೆಂದರೆ ಹೆಚ್ಚು ಪ್ರಮಾಣ ಮಾಡುವವರೇ ಹೆಚ್ಚು ಸುಳ್ಳು ಹೇಳುತ್ತಾರೆ. ನೀವು ಎಂದಿಗೂ ದುಷ್ಟ ಜನರಿಗೆ ಒಳ್ಳೆಯದನ್ನು ಮಾಡಬಾರದು. ನೀವು ಚೇಳನ್ನು ಎಷ್ಟೇ ಪ್ರೀತಿಸಿದರೂ ಅದು ಇನ್ನೂ ಕುಟುಕುತ್ತದೆ. ಶ್ರೀಕೃಷ್ಣನು ಹೇಳುತ್ತಾರೆ, ನೀವು ಅವರಂತೆಯೇ ಅವರನ್ನು ನಿರ್ಲಕ್ಷಿಸಲು ಕಲಿತರೆ ಮಾತ್ರ ಜನರು ನಿಮ್ಮನ್ನು ಗೌರವಿಸುತ್ತಾರೆ. ನಿಮ್ಮ ದೌರ್ಬಲ್ಯವನ್ನು ಯಾರ ಮುಂದೆಯೂ ಬಹಿರಂಗಪಡಿಸಬೇಡಿ, ಇಲ್ಲವಾದರೆ ಜನರು ಅದನ್ನು ಲಘುವಾಗಿ ತೆಗೆದುಕೊಳ್ಳುತ್ತಾರೆ. ಇತರರಿಂದ ಎರವಲು ಪಡೆಯುವ ಮತ್ತು ಉಪಕಾರಗಳನ್ನು ತೆಗೆದುಕೊಳ್ಳುವ ಅಭ್ಯಾಸವಿರುವವರು ಯಾವಾಗಲೂ ಒತ್ತಡದಿಂದ ಸುತ್ತುವರೆದಿರುತ್ತಾರೆ ಎಂದು ತೋರುತ್ತದೆ. ಯಾವ ಮನುಷ್ಯನನ್ನು ಗೌರವಿಸದ ವ್ಯಕ್ತಿಯ ಗೌರವವು ಆ ಸಮಯದಲ್ಲಿ ಕಡಿಮೆಯಾಗುತ್ತದೆ. ಯಾರನ್ನೂ ನಿಮ್ಮ ಸಿಂಹಾಸನದ ಮೇಲೆ ಹೆಚ್ಚು ಕುಳಿತುಕೊಳ್ಳಲು ಬಿಡಬೇಡಿ, ಇದರಿಂದ ಅದು ತಲೆನೋವಾಗುತ್ತದೆ. ಮತ್ತು ಯಾರನ್ನೂ ಅತಿಯಾಗಿ ಹೊಗಳಬೇಡಿ, ಇದರಿಂದ ಅವರು ನಿಮಗೆ ಅಗೌರವ ತೋರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಜಗತ್ತು ಪ್ರಬುದ್ಧವಾಗಿದೆ. ಉಪ್ಪು ರುಚಿಗೆ ಅನುಗುಣವಾಗಿರುತ್ತದೆ ಮತ್ತು ಮೌಲ್ಯವು ಅಗತ್ಯಕ್ಕೆ ಅನುಗುಣವಾಗಿರುತ್ತದೆ. ಕನ್ನಡಿಯೊಳಗೆ ನೀವು ನೋಡುವವರನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ನೀವು ಕುರುಡಾಗಿ ನಂಬಬೇಡಿ, ಏಕೆಂದರೆ ಇಲ್ಲಿಯವರೆಗೆ ನಿಮ್ಮಲ್ಲಿರುವುದನ್ನು ಮೆಚ್ಚುವುದನ್ನು ಅವರು ನಿಲ್ಲಿಸದಿರಬಹುದು. ನಾಳೆ ಅವರು ನಿಮ್ಮನ್ನು ಅವಮಾನಿಸಲು ಯಾವುದೇ ಕಲ್ಲನ್ನು ಬಿಡುವುದಿಲ್ಲ. ಕೆಲಸ ಮುಗಿಯುವವರೆಗೆ ನಿಮ್ಮನ್ನು ಗೌರವಿಸುವ ಜನರಿಂದ ನೀವು ದೂರವಿರಿ. ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರವು ಆಗಾಗ್ಗೆ ತಪ್ಪಾಗಿ ಪರಿಣಮಿಸುತ್ತದೆ. ಗಾಳಿಪಟಗಳನ್ನು ಹಾರಿಸಲು ನಿಮ್ಮ ರೆಕ್ಕೆಗಳಲ್ಲಿ ನಂಬಿಕೆ ಇಡಿ ಮತ್ತು ಗಾಳಿಯನ್ನು ಅವಲಂಬಿಸಿರಿ. ಇಲ್ಲಿ ಬಡವನು ನೆಲದ ಮೇಲೆ ಬಿದ್ದಿರುವ ರೊಟ್ಟಿಯನ್ನು ಸಂತೋಷದಿಂದ ತಿನ್ನುತ್ತಾನೆ. ಅಲ್ಲಿ ಶ್ರೀಮಂತರಿಗೆ ಕೈಯಿಂದ ನೀಡಿದ ರೊಟ್ಟಿಗೂ ಬೆಲೆ ಇರುವುದಿಲ್ಲ. ತಮಗೆ ಸಿಗದ ವಿಷಯಗಳನ್ನು ಪಡೆಯಲು ಅವರು ಖಂಡಿತವಾಗಿಯೂ ಬಯಸುತ್ತಾರೆ. ಆದರೆ ನಿಮಗೆ ಸಿಕ್ಕಿರುವ ವಿಷಯಗಳನ್ನು ಎಂದಿಗೂ ಅಗೌರವಿಸಬೇಡಿ. ಪರಸ್ಪರರ ಮೆಚ್ಚುಗೆ ಕಡಿಮೆಯಾಗುವ ಸಂಬಂಧಗಳಲ್ಲಿ ಪ್ರೀತಿಯ ಪರಿಣಾಮವು ಕೊನೆಗೊಳ್ಳುತ್ತದೆ.
ಎಲ್ಲರೂ ಎಷ್ಟು ದೂರದಲ್ಲಿದ್ದರೂ ಎಲ್ಲರಿಗೂ ಎಲ್ಲದರ ಅರಿವಿದೆ. ನಿಮ್ಮ ಹತ್ತಿರವಿರುವವರನ್ನು ನೀವು ಮೆಚ್ಚಿಕೊಳ್ಳಲು ಬೇಡಿ. ಅವರಿಗೆ ಏನು ಬೇಕಾದರೂ ಹೇಳಲಿ. ನಾವಲ್ಲ, ಆದರೆ ಸಮಯವೇ ಉತ್ತರ ನೀಡುತ್ತದೆ. ಶತ್ರುವಾಗಿದ್ದರೆ ನಮಗೆ ವಿಷಾದವಿರುತ್ತಿರಲಿಲ್ಲ. ನಮ್ಮ ಬೆನ್ನಿಗೆ ಇರಿದ ಆ ಕತ್ತಿಯನ್ನು ಇರಿದವರು ನಮ್ಮವರೇ. ಎಲ್ಲವೂ ಕಾಲಾನಂತರದಲ್ಲಿ ಬದಲಾಗುತ್ತದೆ ಗೆಳೆಯ. ಪ್ರೀತಿ ಮತ್ತು ಸ್ಥಿತಿಯೂ ಸಹ. ನಿಮ್ಮ ಸ್ವಂತ ಕಾಲುಗಳ ಮೇಲೆ ನಡೆಯಬೇಕಾದಾಗ ನೀವು ಅಪರಿಚಿತರನ್ನು ಏಕೆ ನಂಬುತ್ತೀರಿ? ಆದರೆ ಯಾರು ನಿದ್ರೆಯನ್ನು ಪ್ರೀತಿಸುತ್ತಾರೋ ಅವರು ಆಹ್ಲಾದಕರ ಕನಸುಗಳನ್ನು ನೋಡುತ್ತಲೇ ಇರುತ್ತಾರೆ. ಆದರೆ ಯಾರು ತಮ್ಮ ಕನಸುಗಳಿಗೆ ಬೆಲೆ ಕೊಡುತ್ತಾರೋ ಅವರು ಮಲಗುವುದೇ ಇಲ್ಲ. ನಿಮಗೆ ವಾಸಿಸಲು ಮನೆ ಸಿಕ್ಕರೂ ಮನೆಯವರಿಂದ ಗೌರವ ಸಿಗದಿದ್ದರೆ ಅಂತಹ ಮನೆಯಲ್ಲಿ ವಾಸಿಸುವುದಕ್ಕಿಂತ ರಸ್ತೆಯ ಮೇಲೆ ಇರುವುದು ಉತ್ತಮ. ಗೌರವದ ಧ್ವನಿಯು ಹೇಗಿದೆ ಎಂದರೆ ಅದು ಹೇಳದೆ ನೀವು ಅವರನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ಎದುರಿನ ವ್ಯಕ್ತಿಗೆ ತಿಳಿಸುತ್ತದೆ. ಜೀವನದಲ್ಲಿ ಎಂದಿಗೂ ಹೆಮ್ಮೆ ಪಡಬೇಡಿ, ಏಕೆಂದರೆ ಹೆಮ್ಮೆಯು ತಲೆಗೆ ಹೋದಾಗ ಒಬ್ಬ ವ್ಯಕ್ತಿಯು ಯಾರಿಗೂ ಮೌಲ್ಯ ನೀಡಲು ಮರೆಯುತ್ತಾನೆ. ನಿಮ್ಮ ಕೆಲಸವು ಒಂದು ಗುರುತಾಗುವ ರೀತಿಯಲ್ಲಿ ಕೆಲಸ ಮಾಡಿ. ಪ್ರತಿ ಹೆಜ್ಜೆಯೂ ಒಂದು ಗುರುತು ಬಿಡುವ ರೀತಿಯಲ್ಲಿ ನಡೆಯಿರಿ. ಇಲ್ಲಿ ಪ್ರತಿಯೊಬ್ಬರೂ ಜೀವನವನ್ನು ಕಳೆಯುತ್ತಾರೆ. ನೀವೇ ಒಂದು ಉದಾಹರಣೆಯಾಗುವ ರೀತಿಯಲ್ಲಿ ಜೀವನ ನಡೆಸಿ. ನಮ್ಮ ಗಮ್ಯಸ್ಥಾನ ಎಲ್ಲಿದೆ ಎಂದು ಕೇಳಬೇಡಿ. ನಾವು ಈಗ ಪ್ರಯಾಣಿಸಲು ನಿರ್ಧರಿಸಿದ್ದೇವೆ ಮತ್ತು ಬಿಟ್ಟುಕೊಡುವುದಿಲ್ಲ. ಇದು ನಾವು ನಮ್ಮ ಇಡೀ ಜೀವನದಲ್ಲಿ ನಮಗೆ ನಾವೇ ಮಾಡಿಕೊಂಡಿರುವ ಭರವಸೆ. ಇಂದು ಮತ್ತೆ ಕೆಲವು ಹಳೆಯ ಸ್ನೇಹಿತರು ನಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ಅವರು ನಮ್ಮ ಮೌಲ್ಯವನ್ನು ತಿಳಿದಿದ್ದಾರೆಯೇ ಅಥವಾ ಅವರಿಗೆ ನಮ್ಮ ಅಗತ್ಯವಿದೆಯೇ ಎಂದು ನಮಗೆ ಅರ್ಥವಾಗುತ್ತಿಲ್ಲ. ಒಮ್ಮೊಮ್ಮೆ ನಿಮ್ಮನ್ನು ನೀವೇ ಭೇಟಿ ಮಾಡಿ ನೋಡಿ. ಜಗತ್ತಿನ ಜನಸಮೂಹದಲ್ಲಿ ನೀವು ಯಾರನ್ನು ಹುಡುಕುತ್ತೀರಿ? ಒಮ್ಮೊಮ್ಮೆ ನಿಮ್ಮನ್ನು ನೀವೇ ಗೌರವಿಸಿ ನೋಡಿ. ನಿಮ್ಮ ಮನೋಬಲವನ್ನು ಹೆಚ್ಚಿಸಿ. ಗಮ್ಯಸ್ಥಾನವು ಬಹಳ ಹತ್ತಿರದಲ್ಲಿದೆ, ಕೇವಲ ಮುಂದುವರಿಯುತ್ತಾ ಇರಿ. ಈ ಗಮ್ಯಸ್ಥಾನವೇ ನಿಮ್ಮ ವಿಧಿ. ಜೀವನವು ಬಹಳ ಸುಂದರವಾಗಿದೆ. ಕೆಲವೊಮ್ಮೆ ಇದು ನಿಮ್ಮನ್ನು ನಗಿಸುತ್ತದೆ ಮತ್ತು ಕೆಲವೊಮ್ಮೆ ಇದು ನಿಮ್ಮನ್ನು ಅಳಿಸುತ್ತದೆ. ಆದರೆ ಜೀವನದ ಜನಸಮೂಹದಲ್ಲಿ ಸಂತೋಷವಾಗಿರುವವರ ಮುಂದೆ ಜೀವನವೇ ತಲೆಬಾಗುತ್ತದೆ. ಕಷ್ಟಗಳಿಗೆ ಹೇಳಿ, ನಮ್ಮನ್ನು ಜಟಿಲಗೊಳಿಸಬೇಡಿ. ನಮಗೆ ಪ್ರತಿ ಪರಿಸ್ಥಿತಿಯಲ್ಲಿ ಬದುಕುವ ಕೌಶಲ್ಯವಿದೆ. ಈ ಜಗತ್ತಿನಲ್ಲಿ ನಿಮಗೆ ಯಾವುದೇ ಪರಿಸ್ಥಿತಿ ಎದುರಾದರೂ ಒಂದು ಕೆಲಸ ಮಾಡಿ, ನಿಮ್ಮ ಜೀವನವನ್ನು ದೇವರಿಗೆ ಒಪ್ಪಿಸಿ. ಏಕೆಂದರೆ ನಿಮ್ಮ ಇಡೀ ಜೀವನದಲ್ಲಿ ನೀವು ಮಾಡಲು ಸಾಧ್ಯವಾಗುವುದಕ್ಕಿಂತ ಹೆಚ್ಚು ಅವರು ಒಂದೇ ಕ್ಷಣದಲ್ಲಿ ಮಾಡಬಲ್ಲರು. ನಿಮ್ಮ ಅತ್ಯಂತ ವಿಶೇಷ ವ್ಯಕ್ತಿಗಳಿಂದ ಮೋಸ ಹೋದ ನಂತರ ಜನರು ಬಯಸಿದರೂ ಯಾರನ್ನೂ ಸಂಪೂರ್ಣವಾಗಿ ನಂಬಲು ಸಾಧ್ಯವಾಗುವುದಿಲ್ಲ. ಇದು ಸತ್ಯ. ನಿಮ್ಮ ಸತ್ಯವನ್ನು ಯಾರ ಮುಂದೆಯೂ ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ಏಕೆಂದರೆ ನೀವು ಸತ್ಯವಂತರಾಗಿದ್ದರೆ ಸಮಯವೇ ಒಂದು ದಿನ ಅದನ್ನು ಸಾಬೀತುಪಡಿಸುತ್ತದೆ. ಮನುಷ್ಯನ ಜೀವನವು ಅವನ ಕರ್ಮಗಳ ಮೇಲೆ ಮಾತ್ರ ಅವಲಂಬಿತವಾಗಿದೆ. ಅವನ ಕರ್ಮ ಹೇಗಿದೆಯೋ ಹಾಗೆಯೇ ಅವನ ಜೀವನವೂ ಇರುತ್ತದೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ನಾವು ಯಾರನ್ನೂ ಕುರುಡಾಗಿ ಪ್ರೀತಿಸಬಾರದು. ಯಾರ ಮೇಲಾದರೂ ನಮ್ಮ ಕುರುಡು ಪ್ರೀತಿಯು ನಮ್ಮನ್ನು ಎಂದಿಗೂ ಮುಂದೆ ಸಾಗಲು ಬಿಡುವುದಿಲ್ಲ. ನೀವು ಇನ್ನೊಬ್ಬರ ಅನುಗ್ರಹಕ್ಕಾಗಿ ಅಗತ್ಯವಿರುವಷ್ಟು ದುರ್ಬಲರಾಗಲು ನಿಮ್ಮನ್ನು ನೀವು ಬಿಡಬೇಡಿ. ವಿಜಯವು ಖಚಿತವಾಗಿದ್ದರೆ ಎಲ್ಲರೂ ಅರ್ಜುನರಾಗಬಹುದು. ಆದರೆ ಸಾವು ಖಚಿತವಾದಾಗ ಅಭಿಮನ್ಯುವಾಗಲು ಧೈರ್ಯ ಬೇಕು. ಜನರನ್ನು ಮೆಚ್ಚಿಸಲು ನೀವು ಪ್ರಯತ್ನಿಸಬೇಡಿ. ನಿಮ್ಮನ್ನು ನೀವು ಸುಧಾರಿಸಿ. ಜನರು ಸ್ವಯಂಚಾಲಿತವಾಗಿ ಪ್ರಭಾವಿತರಾಗುತ್ತಾರೆ. ಕೃಷ್ಣನು ಹೇಳುತ್ತಾರೆ, ಜೀವನದ ಪ್ರತಿಯೊಂದು ಪಾಲನ್ನು ನೀವು ಪಡೆಯಲು ಬಯಸಿದರೆ ಆಗ ಬಲಕ್ಕಿಂತ ಹೆಚ್ಚು ಬುದ್ಧಿವಂತಿಕೆಯನ್ನು ಬಳಸಲು ಕಲಿಯಿರಿ. ಏಕೆಂದರೆ ಬಲವು ನಿಮಗೆ ಹೋರಾಡಲು ಕಲಿಸುತ್ತದೆ ಮತ್ತು ಬುದ್ಧಿವಂತಿಕೆಯು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಕಲಿಸುತ್ತದೆ. ನಿಮ್ಮ ಹಿಂದೆ ಎಂದಾದರೂ ನಿಮ್ಮ ಬಗ್ಗೆ ಮಾತನಾಡಿದರೆ ನೀವು ಭಯಪಡಬೇಡಿ. ಏಕೆಂದರೆ ವಿಶೇಷವಾದ ಏನಾದರೂ ಇರುವ ಜನರ ಬಗ್ಗೆ ಮಾತ್ರ ಮಾತನಾಡಲಾಗುತ್ತದೆ. ಅಹಂಕಾರದಿಂದ ಕುರುಡಾದ ವ್ಯಕ್ತಿಯು ತನ್ನದೇ ತಪ್ಪುಗಳನ್ನು ನೋಡುವುದಿಲ್ಲ ಮತ್ತು ಇತರ ಜನರಲ್ಲೂ ಯಾವುದೇ ಒಳ್ಳೆಯತನವನ್ನು ನೋಡುವುದಿಲ್ಲ. ಎಲ್ಲಾ ಸಮಯದಲ್ಲೂ ಇತರರನ್ನು ಅವಮಾನಿಸುತ್ತಾ ಇರುವ ಜನರಿಗೆ ಅವರು ಹಾಗೆ ಮಾಡುವುದರಿಂದ ತಾವೇ ಎಷ್ಟು ಕೆಳಗೆ ಬೀಳುತ್ತಿದ್ದಾರೆ ಎಂಬ ಅರಿವಿರುವುದಿಲ್ಲ. ಅಂದಾಜು ಎಂಬುದು ಮನಸ್ಸಿನ ಕಲ್ಪನೆ ಮತ್ತು ಅನುಭವವು ಜೀವನದ ಪಾಠ. ನಿಮ್ಮ ಆಲೋಚನೆ, ಹೇಳಿಕೆ ಮತ್ತು ಕರ್ಮದಲ್ಲಿ ಸಮಾನತೆ ಇದ್ದಾಗ ಮಾತ್ರ ನಿಜವಾದ ಸಂತೋಷ ಬರುತ್ತದೆ. ನೀವು ಜೀವನದಲ್ಲಿ ಎಂದಿಗೂ ನಿರಾಶರಾಗಬಾರದು, ಏಕೆಂದರೆ ನಿಮ್ಮ ಸಮಯವು ದುರ್ಬಲವಾಗಿದೆ, ನೀವಲ್ಲ. ಎಣ್ಣೆ ಖಾಲಿಯಾದಾಗ ದೀಪ ಹೇಗೆ ಆರಿ ಹೋಗುತ್ತದೆಯೋ ಹಾಗೆಯೇ ಕರ್ಮವು ಖಾಲಿಯಾದಾಗ ಅದೃಷ್ಟವು ನಾಶವಾಗುತ್ತದೆ. ನೀವು ರಾಜನಂತೆ ಬದುಕಲು ಬಯಸಿದರೆ ಮೊದಲು ಗುಲಾಮನಂತೆ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ಒಂದು ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ, ನಿಮ್ಮ ಕನಸು ಎಷ್ಟೇ ದೊಡ್ಡದಾಗಿರುತ್ತದೆಯೋ ಹೋರಾಟವು ಅಷ್ಟೇ ಕಠಿಣವಾಗಿರುತ್ತದೆ. ಜನರು ನಿಮ್ಮನ್ನು ನಕಲಿಸಲು ಪ್ರಾರಂಭಿಸಿದರೆ ಆಗ ನೀವು ಯಶಸ್ಸಿಗೆ ಬಹಳ ಹತ್ತಿರವಾಗಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕೊನೆಯ ಉಸಿರಿನವರೆಗೂ ನೀವು ಯಾವಾಗಲೂ ಮುಂದುವರಿಯಬೇಕು. ನಿಮಗೆ ಗಮ್ಯಸ್ಥಾನ ಸಿಗಲಿ ಅಥವಾ ಅನುಭವ ಸಿಗಲಿ, ಎರಡೂ ಅಮೂಲ್ಯವಾದವು. ಆಸೆಯು ಚಿಕ್ಕದಾಗಿರಬಹುದು, ಆದರೆ ಅದನ್ನು ಪೂರೈಸುವ ಹೃದಯವು ಹಠಮಾರಿಯಾಗಿರಬೇಕು. ನಮಗೆ ಯಾವುದರ ಬಗ್ಗೆಯೂ ಹೆಮ್ಮೆ ಇಲ್ಲ, ಏಕೆಂದರೆ ಜೀವನದಲ್ಲಿ ಒಂದು ರಾತ್ರಿ ಇರುತ್ತದೆ, ಅದರ ನಂತರ ಬೆಳಿಗ್ಗೆ ಇರುವುದಿಲ್ಲ ಎಂದು ನಮಗೆ ತಿಳಿದಿದೆ. ನಿಮ್ಮೊಳಗೆ ನೋಡಲು ನಿಮಗೆ ಹೃದಯ ಬೇಕು. ಇಲ್ಲವಾದರೆ ಪ್ರತಿಯೊಬ್ಬ ವ್ಯಕ್ತಿಯು ಇತರರ ಕೆಟ್ಟದ್ದನ್ನು ತೋರಿಸಿಕೊಡುವುದರಲ್ಲಿ ನಿಪುಣ.
ಪ್ರತಿಯೊಂದು ಹೊಸ ಆರಂಭವು ಒಬ್ಬ ವ್ಯಕ್ತಿಯನ್ನು ಸ್ವಲ್ಪ ಹೆದರಿಸುತ್ತದೆ, ಆದರೆ ಯಶಸ್ಸು ಕಷ್ಟಗಳ ನಂತರವೇ ಕಾಣಿಸುತ್ತದೆ ಎಂಬುದನ್ನು ನೆನಪಿಡಿ. ಯಾರು ಏನು ಮಾಡುತ್ತಿದ್ದಾರೆ, ಅವರು ಹೇಗೆ ಮಾಡುತ್ತಿದ್ದಾರೆ, ಏಕೆ ಮಾಡುತ್ತಿದ್ದಾರೆ ಎಂಬ ಎಲ್ಲ ವಿಷಯಗಳಿಂದ ನೀವು ಎಷ್ಟು ದೂರವಿರುತ್ತೀರೋ ನೀವು ಅಷ್ಟೇ ಸಂತೋಷವಾಗಿರುತ್ತೀರಿ. ಯಾರಾದರೂ ನಮಗೆ ಕೆಟ್ಟದ್ದನ್ನು ಮಾಡಿದರೆ ಅದು ಅವರ ಕರ್ಮ, ಆದರೆ ನಾವು ಯಾರಿಗೂ ಕೆಟ್ಟದ್ದನ್ನು ಮಾಡಬಾರದು. ಇದು ನಮ್ಮ ಧರ್ಮ. ಯಾವುದೇ ಸಂಬಂಧವು ತನ್ನ ಸ್ವಂತ ಇಚ್ಛೆಯ ಮೇಲೆ ಸ್ಥಾಪಿಸಲ್ಪಡುವುದಿಲ್ಲ, ಏಕೆಂದರೆ ಯಾವಾಗ, ಎಲ್ಲಿ ಮತ್ತು ಯಾರೊಂದಿಗೆ ನೀವು ಭೇಟಿಯಾಗಬೇಕು ಎಂಬುದನ್ನು ದೇವರು ಮಾತ್ರ ನಿರ್ಧರಿಸುತ್ತಾನೆ. ಜೀವನದಲ್ಲಿ ಇಬ್ಬರು ಜನರು ಇರುವುದು ಬಹಳ ಮುಖ್ಯ. ಒಬ್ಬನು ಕೃಷ್ಣ, ಯಾರೂ ಹೋರಾಡುವುದಿಲ್ಲ, ಆದರೂ ವಿಜಯವನ್ನು ಖಚಿತಪಡಿಸುತ್ತಾರೆ, ಮತ್ತು ಇನ್ನೊಬ್ಬನು ಕರ್ಣ, ಯಾರು ಸೋಲು ನಿಮ್ಮ ಮುಂದಿದ್ದರೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಕೃಷ್ಣನು ಹೇಳುತ್ತಾರೆ, ನೀವು ಏನು ಬಯಸುತ್ತೀರೋ ಅದನ್ನು ನೀವು ಮಾಡಿ, ನಮಗೆ ಏನು ಬೇಕೋ ಅದುವೇ ನಡೆಯುತ್ತದೆ. ಆದ್ದರಿಂದ ನಾವು ಏನು ಬಯಸುತ್ತೇವೆಯೋ ಅದನ್ನು ನೀವು ಮಾಡಿ, ಆಗ ಅದೇ ನಡೆಯುತ್ತದೆ. ನಿಮಗೆ ಬೇಕಾದಷ್ಟು ಅಳಬಹುದು. ಕೃಷ್ಣನು ಹೇಳಿದನು, ನಾವು ಎಲ್ಲರನ್ನೂ ಆಲಿಸುತ್ತೇವೆ, ಆದರೆ ನಮ್ಮ ಮಾತನ್ನು ಯಾರು ಕೇಳುತ್ತಾರೆ? ಒಬ್ಬ ವ್ಯಕ್ತಿಯು ತಪ್ಪು ಮಾಡುವಾಗ ಅವನು ಬಲಕ್ಕೆ, ಎಡಕ್ಕೆ, ಹಿಂದೆ ಮತ್ತು ಮುಂದಕ್ಕೆ ನೋಡುತ್ತಾನೆ. ಅವನು ಮೇಲಕ್ಕೆ ನೋಡಲು ಮಾತ್ರ ಮರೆತು ಬಿಡುತ್ತಾನೆ. ಯಾರು ಮೇಲಕ್ಕೆ ನೋಡಬಲ್ಲರೋ ಅವರು ಎಂದಿಗೂ ತಪ್ಪು ಮಾಡಲು ಧೈರ್ಯ ಮಾಡುವುದಿಲ್ಲ. ನಂಬಿಕೆಯನ್ನು ನಿಮ್ಮಲ್ಲಿಯೇ ಇಟ್ಟುಕೊಂಡರೆ ಅದು ಶಕ್ತಿಯಾಗುತ್ತದೆ, ಮತ್ತು ಅದನ್ನು ಇತರರಲ್ಲಿ ಇಟ್ಟುಕೊಂಡರೆ ಅದು ದೌರ್ಬಲ್ಯವಾಗಿ ಪರಿವರ್ತನೆಯಾಗುತ್ತದೆ. ನೀವು ಸರಿಯಾಗಿದ್ದಾಗ ಯಾರೂ ನೆನಪಿಟ್ಟುಕೊಳ್ಳುವುದಿಲ್ಲ, ಆದರೆ ನೀವು ತಪ್ಪಾಗಿದ್ದಾಗ ಎಲ್ಲರೂ ನೆನಪಿಟ್ಟುಕೊಳ್ಳುತ್ತಾರೆ. ನಿಮ್ಮ ಸತ್ಯವನ್ನು ಯಾರ ಮುಂದೆಯೂ ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ, ಏಕೆಂದರೆ ನೀವು ಸತ್ಯವಂತರಾಗಿದ್ದರೆ ಅವರು ನಿಮ್ಮನ್ನು ನಂಬಬೇಕಾಗುತ್ತದೆ. ಸಮಯವು ತನ್ನದೇ ಆದ ಮೇಲೆ ಸಾಬೀತುಪಡಿಸುತ್ತದೆ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾರೆ, ಕೆಟ್ಟ ಸಮಯದಲ್ಲಿ ನಿಮ್ಮನ್ನು ಬಿಟ್ಟು ಹೋಗುವ ಜನರೊಂದಿಗೆ ಎಂದಿಗೂ ಸಂಬಂಧಗಳನ್ನು ಇಟ್ಟುಕೊಳ್ಳಬೇಡಿ. ಒಬ್ಬ ಸೋಮಾರಿಯಾದ ವ್ಯಕ್ತಿ ಎಂದಿಗೂ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಯಾರು ತಮ್ಮ ಜೀವನದಲ್ಲಿ ಹೆಚ್ಚು ಆರಾಮವನ್ನು ಪ್ರೀತಿಸುತ್ತಾರೋ ಅವರು ಕಷ್ಟಪಟ್ಟು ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಅಂತಹ ವ್ಯಕ್ತಿ ಹೇಗೆ ಯಶಸ್ವಿಯಾಗಲು ಸಾಧ್ಯ? ಆದ್ದರಿಂದ ನೀವು ಯಾವುದೇ ಕೆಲಸವನ್ನು ಮಾಡಲು ಬಯಸಿದರೆ ಈಗಿನಿಂದಲೇ ಸೋಮಾರಿತನವನ್ನು ತ್ಯಜಿಸಿ. ನಿಮ್ಮ ಕೆಲಸವನ್ನು ನೀವು ಎಂದಿಗೂ ಮುಂದೂಡಬಾರದು, ಏಕೆಂದರೆ ಆ ವ್ಯಕ್ತಿಯು ಸಮಯದ ಮಹತ್ವವನ್ನು ಅರ್ಥಮಾಡಿಕೊಳ್ಳದೆ ಅದನ್ನು ವ್ಯರ್ಥವಾಗಿ ಹಾಳು ಮಾಡುತ್ತಾನೆ, ಮತ್ತು ಕೊನೆಯಲ್ಲಿ ಅವನಿಗೆ ಏನನ್ನೂ ಮಾಡಲು ಸಮಯ ಉಳಿಯುವುದಿಲ್ಲ. ತನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿಯು ಯಶಸ್ವಿಯಾಗದಿರಲು ಮುಖ್ಯ ಕಾರಣವೆಂದರೆ ತನ್ನ ಮೇಲೆ ನಂಬಿಕೆಯ ಕೊರತೆ. ಯಾರು ತನ್ನ ಮೇಲೆ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೋ ಆ ವ್ಯಕ್ತಿ ಮಾತ್ರ ಜೀವನದಲ್ಲಿ ಯಶಸ್ವಿಯಾಗುತ್ತಾನೆ. ತನ್ನ ಮೇಲೆ ಆತ್ಮವಿಶ್ವಾಸವಿಲ್ಲದ ವ್ಯಕ್ತಿ ಎಂದಿಗೂ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಒಮ್ಮೆ ಮಹಾನುಭಾವ ಕರ್ಣನು ತನ್ನ ಸಂಕಷ್ಟವನ್ನು ಭಗವಾನ್ ಶ್ರೀಕೃಷ್ಣನಿಗೆ ವಿವರಿಸಿದನು ಮತ್ತು ಹೀಗೆ ಹೇಳಿದನು, ಓ ಲಾರ್ಡ್, ನಾನು ಹುಟ್ಟಿದಾಗ ನನ್ನ ತಾಯಿ ನನ್ನನ್ನು ತ್ಯಜಿಸಿದಳು. ಇದರಲ್ಲಿ ನನ್ನ ಅಪರಾಧವೇನು? ದ್ರೋಣಾಚಾರ್ಯರು ನನಗೆ ಶಿಕ್ಷಣ ನೀಡಲು ನಿರಾಕರಿಸಿದರು, ಏಕೆಂದರೆ ಅವರು ನನ್ನನ್ನು ಕ್ಷತ್ರಿಯನೆಂದು ಪರಿಗಣಿಸಲಿಲ್ಲ. ಇದರಲ್ಲಿಯೂ ನನ್ನ ಅಪರಾಧವೇನು? ಮತ್ತು ದ್ರೌಪದಿಯ ಸ್ವಯಂವರದಲ್ಲಿ ನನ್ನನ್ನು ಅವಮಾನಿಸಲಾಯಿತು, ಏಕೆಂದರೆ ನಾನು ಮಹಾರಾಜರ ಕುಟುಂಬದ ಭಾಗವಾಗಿರಲಿಲ್ಲ. ಉತ್ತರವಾಗಿ ಶ್ರೀಕೃಷ್ಣನು ಹೇಳಿದರು, ಓ ಕರ್ಣ, ಗಮನವಿಟ್ಟು ಕೇಳು. ನಾವು ಹುಟ್ಟಿದಾಗ ನಾವು ಜೈಲಿನಲ್ಲಿದ್ದೆವು, ಮತ್ತು ನಾವು ಹುಟ್ಟಿದ ತಕ್ಷಣ ನಮ್ಮ ಸಾವಿಗಾಗಿ ಕಾಯುತ್ತಿತ್ತು. ನಾವು ಹುಟ್ಟಿದ ರಾತ್ರಿಯೇ ನಾವು ನಮ್ಮ ಹೆತ್ತವರಿಂದ ಬೇರ್ಪಡಬೇಕಾಯಿತು. ಅಲ್ಲಿಗೆ ತಲುಪಿದ ನಂತರ ಬಡ ಕುಟುಂಬದಲ್ಲಿ ಮಾಡಬೇಕಾದ ಎಲ್ಲ ಕೆಲಸಗಳನ್ನು ನಾವು ಮಾಡಬೇಕಾಯಿತು. ಕೈಗಳಿಂದ ಸಗಣಿ ಎತ್ತಬೇಕಾಯಿತು. ನಾವು ನಡೆಯಲು ಸಾಧ್ಯವಾಗದಿದ್ದಾಗ ನಮ್ಮ ಮೇಲೆ ಮಾರಣಾಂತಿಕ ದಾಳಿಗಳಾದವು. ನಮ್ಮನ್ನು ಕೊಲ್ಲಲು ಪದೇ ಪದೇ ಪ್ರಯತ್ನಿಸಲಾಯಿತು. ನಮ್ಮ ಬಾಲ್ಯದಲ್ಲಿ ನಮಗೆ ಶಿಕ್ಷಣವಿರಲಿಲ್ಲ, ಅರಮನೆ ಇರಲಿಲ್ಲ, ಯಾವುದೇ ಗುರುಕುಲವಿರಲಿಲ್ಲ ಅಥವಾ ಯಾವುದೇ ದೊಡ್ಡ ಸೈನ್ಯವೂ ಇರಲಿಲ್ಲ. ಆದರೆ ಆಗಲೂ ನಮ್ಮ ಚಿಕ್ಕಪ್ಪ ನಮ್ಮನ್ನು ತಮ್ಮ ದೊಡ್ಡ ಶತ್ರು ಎಂದು ಪರಿಗಣಿಸಿದರು. ನಮ್ಮ ಜೀವನವೂ ಸಹ ಅನೇಕ ಸವಾಲುಗಳ ಮೂಲಕ ಸಾಗಿದೆ. ನೀವು ಜೀವನದಲ್ಲಿ ಎಷ್ಟು ಬಾರಿ ಅವಮಾನಕ್ಕೊಳಗಾಗಬೇಕು ಎಂಬುದು ಮುಖ್ಯವಲ್ಲ, ಆದರೆ ಆ ಅವಮಾನಕ್ಕೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತಿದ್ದೀರಿ ಎಂಬುದೇ ಮುಖ್ಯ. ನಿಮ್ಮ ಬಳಿ ಇರುವ ಜ್ಞಾನವನ್ನು ನೀವು ಬಳಸಲು ಸಮರ್ಥರಾಗಿರುತ್ತೀರಿ, ಮತ್ತು ಈ ಎಲ್ಲಾ ಸವಾಲುಗಳನ್ನು ಜಯಿಸಿ ನೀವು ಹೇಗೆ ಮುಂದುವರಿಯುತ್ತೀರಿ, ಇದೇ ಅತ್ಯಂತ ಮುಖ್ಯ. ಕೆಲವು ಪುಸ್ತಕಗಳಿಂದ ಮಾತ್ರ ಕಲಿಯಲು ಸಿಗದಿದ್ದಾಗ ಕೆಲವು ಕ್ಷುಲ್ಲಕ ಜನರಿಂದಲೂ ಸಹ ಬಹಳಷ್ಟು ಕಲಿಯಲು ಇರುತ್ತದೆ. ತಪ್ಪುಗಳು ಶ್ರಮವಹಿಸುವವರಿಂದ ಮಾತ್ರ ಸಂಭವಿಸುತ್ತವೆ. ನಿಷ್ಪ್ರಯೋಜಕ ಜನರ ಜೀವನದಲ್ಲಿ ಅವರು ಇತರರಲ್ಲಿ ತಪ್ಪುಗಳನ್ನು ಕಂಡುಹಿಡಿಯುವುದರಲ್ಲಿ ಕೊನೆಗೊಳ್ಳುತ್ತಾರೆ. ಅಗತ್ಯವು ಕೊನೆಗೊಂಡಾಗ ಒಬ್ಬ ವ್ಯಕ್ತಿಯ ಗೌರವವು ಕೊನೆಗೊಳ್ಳುತ್ತದೆ. ಮಾತನಾಡಲು ಕಲಿಯಿರಿ, ಇಲ್ಲದಿದ್ದರೆ ನೀವು ನಿಮ್ಮ ಇಡೀ ಜೀವನ ಕೇಳಬೇಕಾಗುತ್ತದೆ. ಹಾರುವುದರಲ್ಲಿ ಯಾವುದೇ ಹಾನಿಯಿಲ್ಲ. ನೆಲವು ಸ್ಪಷ್ಟವಾಗಿ ಕಾಣಿಸುವಲ್ಲಿಂದ ನಿಮಗೆ ಸಾಧ್ಯವಾದಷ್ಟು ಹಾರಬಲ್ಲಿರಿ. ಯಾರು ನೀವು ಮೌನವಾಗಿದ್ದಾಗಲೂ ನಿಮ್ಮ ಮಾತನ್ನು ಕೇಳಬಲ್ಲರೋ ಆ ಜನರು ಮಾತ್ರ ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾರೆ. ನಿಮಗೆ ಸಾಧ್ಯವಾದಷ್ಟು ಚಿಂತಿಸಿ, ಆದರೆ ನೀವು ನಿಭಾಯಿಸುವುದಕ್ಕಿಂತ ಹೆಚ್ಚು ಚಿಂತಿಸಬೇಡಿ. ನಿಮ್ಮ ಮಾತುಗಳನ್ನು ನೀವು ಎಷ್ಟೇ ಬುದ್ಧಿವಂತಿಕೆಯಿಂದ ಮಾತನಾಡಿದರೂ
ಕೇಳುಗನು ಅದನ್ನು ತನ್ನ ಸಾಮರ್ಥ್ಯ ಮತ್ತು ತನ್ನ ಮನಸ್ಸಿನ ಆಲೋಚನೆಗಳ ಪ್ರಕಾರ ಅರ್ಥೈಸಿಕೊಳ್ಳುತ್ತಾನೆ. ನಮ್ಮನ್ನು ನಂಬಿರಿ, ನಿಮ್ಮನ್ನು ಮರೆತವರು ಸಹ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ಕೇವಲ ಅದರ ಅರ್ಥದ ದಿನವೂ ಬರಲಿ. ಜೀವನದ ಕಥೆ ಏನೆಂದರೆ ಅದರಲ್ಲಿ ನೀವು ಅಪೇಕ್ಷಿತ ಪಾತ್ರವನ್ನು ಪಡೆಯುವುದಿಲ್ಲ. ಜೀವನವನ್ನು ನೀವೇ ಬದುಕಬೇಕು. ಅಂತ್ಯಕ್ರಿಯೆಗಳನ್ನು ಮಾತ್ರ ಇತರರ ಹೆಗಲ ಮೇಲೆ ಸಾಗಿಸಲಾಗುತ್ತದೆ. ನಿಮ್ಮ ನಗು ನಿಮ್ಮ ಮುಖದ ಮೇಲೆ ದೇವರ ಸಹಿ. ಅದನ್ನು ನಿಮ್ಮ ಕಣ್ಣೀರಿನಿಂದ ತೊಳೆಯಲು ಅಥವಾ ಕೋಪದಿಂದ ಅಳಿಸಲು ಬಿಡಬೇಡಿ. ಯಾವುದೇ ವ್ಯಕ್ತಿಯು ನಮ್ಮ ಸ್ನೇಹಿತನಾಗಲಿ ಅಥವಾ ಶತ್ರುವಾಗಲಿ ಜಗತ್ತಿಗೆ ಬರುವುದಿಲ್ಲ. ನಮ್ಮ ನಡವಳಿಕೆ ಮತ್ತು ಮಾತುಗಳೇ ಜನರನ್ನು ಸ್ನೇಹಿತರು ಮತ್ತು ಶತ್ರುಗಳನ್ನಾಗಿ ಪರಿವರ್ತಿಸುತ್ತವೆ. ದುಃಖದಿಂದ ಸದಾ ಅಳುತ್ತಿರುವ ವ್ಯಕ್ತಿಯ ಬಾಗಿಲಲ್ಲಿ ನಿಂತಿರುವ ಸಂತೋಷವು ಹೊರಗಿನಿಂದ ಹಿಂತಿರುಗುತ್ತದೆ. ಯಾರಲ್ಲಿ ಭರವಸೆ ಮತ್ತು ನಿರೀಕ್ಷೆ ಇರುತ್ತದೆಯೋ ಅವರು ಜೀವನದ ಪ್ರತಿಯೊಂದು ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೆ. ಎಲ್ಲರೂ ತಮ್ಮವರಲ್ಲ ಮತ್ತು ಇದುವೇ ಸತ್ಯ. ಈ ಯುಗದ ಜನರು ಎಷ್ಟು ವಿಚಿತ್ರ. ಅವರು ಆಟಿಕೆಗಳನ್ನು ಬಿಟ್ಟು ಭಾವನೆಗಳೊಂದಿಗೆ ಆಡುತ್ತಾರೆ. ಶ್ರೇಷ್ಠ ಮನಸ್ಸುಗಳು ಆಲೋಚನೆಗಳನ್ನು ಚರ್ಚಿಸುತ್ತವೆ, ಸರಾಸರಿ ಮನಸ್ಸುಗಳು ಘಟನೆಗಳನ್ನು ಚರ್ಚಿಸುತ್ತವೆ ಮತ್ತು ಸಣ್ಣ ಮನಸ್ಸುಗಳು ಜನರನ್ನು ಚರ್ಚಿಸುತ್ತವೆ. ಅಹಂಕಾರವನ್ನು ಪೋಷಿಸಬೇಡಿ. ಸಮಯದ ಸಮುದ್ರದಲ್ಲಿ ಅಲೆಕ್ಸಾಂಡರ್ ಸಹ ಮುಳುಗಿದನು. ಈ 5 ಸ್ಥಳಗಳಲ್ಲಿ ನೀವು ಯಾವಾಗಲೂ ಮೌನವಾಗಿರಿ. ಮೊದಲನೆಯದಾಗಿ, ನಿಮ್ಮ ಮಾತುಗಳಿಗೆ ಮೌಲ್ಯವಿಲ್ಲದ ಕಡೆ. ಎರಡನೆಯದಾಗಿ, ಮಾತನಾಡುವುದರಿಂದ ನೀವು ಪಶ್ಚಾತ್ತಾಪ ಪಡಬೇಕಾಗಿಲ್ಲದ ಕಡೆ. ಮೂರನೆಯದಾಗಿ, ನೀವು ಮಾತನಾಡುವುದರಿಂದ ಯಾರ ಹೃದಯಕ್ಕಾದರೂ ನೋವಾದರೆ. ನಾಲ್ಕನೆಯದಾಗಿ, ನೀವು ಕೋಪದಲ್ಲಿದ್ದರೆ, ಏಕೆಂದರೆ ಕೋಪದಲ್ಲಿ ಒಬ್ಬ ವ್ಯಕ್ತಿಯು ಯೋಚಿಸದೆ ಏನನ್ನಾದರೂ ಹೇಳುತ್ತಾನೆ. ಮತ್ತು ಐದನೆಯದಾಗಿ, ನಿಮ್ಮ ವಿವೇಕವನ್ನು ಕೇಳಲು ಯಾರೂ ಇಲ್ಲದ ಕಡೆ. ಯಾರದೋ ದುಃಖವನ್ನು ನೋಡಿ ನಿಮಗೂ ನೋವಾದರೆ ಆಗ ನಿಮ್ಮ ಆತ್ಮದಲ್ಲಿ ದೇವರು ಇರುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳಿ. ಕೇವಲ ಶಾಂತಿಯನ್ನು ಹುಡುಕಿ. ಜೀವನದಲ್ಲಿ ಅಗತ್ಯಗಳು ಎಂದಿಗೂ ಈಡೇರುವುದಿಲ್ಲ. ನನ್ನೊಳಗಿನ ಸಂಪೂರ್ಣ ಹೋರಾಟವು ಆಸೆಗಳದ್ದು. ದುಃಖವನ್ನು ಯಾರೂ ಬಯಸುವುದಿಲ್ಲ ಅಥವಾ ಕಡಿಮೆಯಾಗಲು ಯಾರೂ ಬಯಸುವುದಿಲ್ಲ. ಯಾರ ಉದ್ದೇಶಗಳು ಯಾವಾಗಲೂ ಸ್ಪಷ್ಟವಾಗಿರುತ್ತವೆಯೋ ಅವರ ವಿರುದ್ಧ ಕೆಲವೊಮ್ಮೆ ಜನರು ಇರುತ್ತಾರೆ. ಯಾರು ನಿಮ್ಮಿಂದ ಬೇಸರಗೊಳ್ಳುತ್ತಾರೋ ಅವರನ್ನು ಬಿಟ್ಟು ಬಿಡಿ, ಏಕೆಂದರೆ ಭಾರವಾಗುವುದಕ್ಕಿಂತ ನೆನಪಾಗುವುದು ಉತ್ತಮ. ಸುಳ್ಳಿನ ಖರೀದಿ ಹೆಚ್ಚು ಕಾಲ ಉಳಿಯುವುದಿಲ್ಲ. ಸತ್ಯವು ಸರಿಯಾದ ಅಂತ್ಯದವರೆಗೆ ಮಾತ್ರ ನಿಮ್ಮನ್ನು ಬೆಂಬಲಿಸುತ್ತದೆ. ಒಬ್ಬ ವ್ಯಕ್ತಿಯ ಇಂದಿನ ಸ್ಥಿತಿಯನ್ನು ನೋಡಿ ಅವನ ಭವಿಷ್ಯವನ್ನು ನೀವು ಗೇಲಿ ಮಾಡಬೇಡಿ, ಏಕೆಂದರೆ ಸಮಯವು ನಿಧಾನವಾಗಿ ಕಲ್ಲಿದ್ದಲನ್ನು ಸಹ ವಜ್ರಗಳಾಗಿ ಪರಿವರ್ತಿಸುವಷ್ಟು ಶಕ್ತಿಯನ್ನು ಹೊಂದಿದೆ. ಸಮಯವು ಯಾವಾಗ ನಿರ್ಧರಿಸುತ್ತದೆಯೋ ಆಗ ಸಾಕ್ಷಿಗಳ ಅಗತ್ಯವಿರುವುದಿಲ್ಲ. ನಾವು ನಾಳೆ ಮಾಡುತ್ತೇವೆ ಎಂದು ಹೇಳುವುದೇ ಮನುಷ್ಯನ ಕೆಲಸವನ್ನು ಪೂರ್ಣಗೊಳಿಸುತ್ತದೆ. ಅತಿಯಾಗಿ ಮಾತನಾಡುವುದು ಒಳ್ಳೆಯದಲ್ಲ, ಅಥವಾ ಅತಿಯಾಗಿ ಮೌನವಾಗಿರುವುದು ಸಹ ಒಳ್ಳೆಯದಲ್ಲ. ಹೇಗೆ ಅತಿಯಾದ ಮಳೆಯು ಒಳ್ಳೆಯದಲ್ಲವೋ ಹಾಗೆಯೇ ಅತಿಯಾದ ಸೂರ್ಯನ ಬೆಳಕು ಒಳ್ಳೆಯದಲ್ಲ. ಒಂದು ವಿಚಾರ ಮಾಡಿರಿ, ನಮ್ಮ ಜನನವು ನಮ್ಮ ಇಚ್ಛೆಯಂತೆ ಇಲ್ಲದಿದ್ದಾಗ, ಸಾವು ಕೂಡ ನಮ್ಮ ಇಚ್ಛೆಯಂತೆ ಇಲ್ಲದಿದ್ದಾಗ, ಆಗ ಈ ಜನನ ಮತ್ತು ಮರಣದ ನಡುವೆ ನಡೆಯುವ ಎಲ್ಲ ವ್ಯವಸ್ಥೆಗಳು ನಮ್ಮ ಇಚ್ಛೆಯಂತೆ ಹೇಗೆ ಇರಲು ಸಾಧ್ಯ? ಒಂದು ಕಾಲದಲ್ಲಿ ಒಬ್ಬ ಬಡ ಮನುಷ್ಯನು ರಾಜನ ಅರಮನೆಯಲ್ಲಿ ತೋಟಗಾರನಾಗಿ ಕೆಲಸ ಮಾಡುತ್ತಿದ್ದನು. ಅವನು ಅನೇಕ ಬಗೆಯ ಹಣ್ಣಿನ ಮರಗಳನ್ನು ನೆಟ್ಟಿದ್ದನು ಮತ್ತು ಹಣ್ಣುಗಳು ಮಾಗಿದಾಗ ಅವನು ಅವುಗಳನ್ನು ಕಿತ್ತು ರಾಜನಿಗೆ ಅರ್ಪಿಸುತ್ತಿದ್ದನು. ಅನೇಕ ಬಾರಿ ರಾಜನು ಸಂತೋಷಗೊಂಡು ಅವನಿಗೆ ಬಹುಮಾನ ನೀಡುತ್ತಿದ್ದನು. ಒಮ್ಮೆ ತೋಟದಲ್ಲಿ ಮಾವು, ದ್ರಾಕ್ಷಿ ಮತ್ತು ತೆಂಗಿನಕಾಯಿಗಳು ಇದ್ದವು. ತೋಟಗಾರನು ಬುಟ್ಟಿಯೊಂದಿಗೆ ತೋಟವನ್ನು ತಲುಪಿದನು ಮತ್ತು ಇಂದು ಯಾವ ಹಣ್ಣನ್ನು ರಾಜನಿಗೆ ತೆಗೆದುಕೊಂಡು ಹೋಗಬೇಕು ಎಂದು ಯೋಚಿಸಲು ಪ್ರಾರಂಭಿಸಿದನು. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಅವನು ದ್ರಾಕ್ಷಿಯನ್ನು ಕಿತ್ತು ಬುಟ್ಟಿಯಲ್ಲಿ ತುಂಬಿದನು ಮತ್ತು ರಾಜನ ಬಳಿ ತಲುಪಿದನು. ಆ ದಿನಗಳಲ್ಲಿ ರಾಜನು ಸ್ವಲ್ಪ ಚಿಂತಿತನಾಗಿದ್ದನು. ನೆರೆಯ ರಾಜ್ಯದ ರಾಜನು ತನ್ನ ಮೇಲೆ ಆಕ್ರಮಣ ಮಾಡಲು ತಯಾರಿ ನಡೆಸುತ್ತಿದ್ದಾನೆ ಎಂಬ ಮಾಹಿತಿಯನ್ನು ಅವನು ಒಬ್ಬ ಗೂಢಚಾರನ ಮೂಲಕ ಪಡೆದಿದ್ದನು. ಅವನು ಇದೇ ಆಳವಾದ ಚಿಂತೆಯಲ್ಲಿ ಮುಳುಗಿದ್ದನು. ಅದೇ ಸಮಯದಲ್ಲಿ ತೋಟಗಾರನು ಅವನ ಬಳಿಗೆ ಬಂದು ಬುಟ್ಟಿಯನ್ನು ಅವನ ಮುಂದೆ ಸುಮ್ಮನೆ ಇಟ್ಟು ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡನು. ರಾಜನು ಯೋಚಿಸುತ್ತಾ ಬುಟ್ಟಿಯಿಂದ ದ್ರಾಕ್ಷಿಯನ್ನು ತೆಗೆದುಕೊಂಡು ತಿನ್ನಲು ಪ್ರಾರಂಭಿಸಿದನು. ಅವನು ಅರ್ಧ ದ್ರಾಕ್ಷಿಯನ್ನು ತಿಂದು ಇನ್ನರ್ಧವನ್ನು ತೋಟಗಾರನ ಮೇಲೆ ಎಸೆಯುತ್ತಿದ್ದನು. ದ್ರಾಕ್ಷಿಯು ತೋಟಗಾರನಿಗೆ ತಾಗಿದ ತಕ್ಷಣ ಅವನು, ಲಾರ್ಡ್, ನೀವು ಬಹಳ ದಯಾಳು ಎಂದು ಹೇಳುತ್ತಿದ್ದನು. ರಾಜನು ಚಿಂತೆಯಲ್ಲಿ ಮುಳುಗಿದ್ದನು. ಅವನು ತೋಟಗಾರನ ಮೇಲೆ ದ್ರಾಕ್ಷಿಯನ್ನು ಎಸೆಯುತ್ತಿದ್ದಾನೆ ಎಂಬ ಬಗ್ಗೆ ಗಮನಹರಿಸಲಿಲ್ಲ. ಮತ್ತೊಮ್ಮೆ ಅವನು ದ್ರಾಕ್ಷಿಯನ್ನು ತೋಟಗಾರನ ಮೇಲೆ ಎಸೆದನು ಮತ್ತು ತೋಟಗಾರನು ಮತ್ತೊಮ್ಮೆ, ಲಾರ್ಡ್, ನೀವು ಬಹಳ ದಯಾಳು ಎಂದು ಹೇಳಿದನು. ಈ ಬಾರಿ ರಾಜನ ಗಮನ ತೋಟಗಾರನ ಮೇಲಿತ್ತು. ಅವನು ಅವನ ಕಡೆಗೆ ಹೋಗಿ ಆಶ್ಚರ್ಯದಿಂದ ಅವನನ್ನು ನೋಡಿದನು ಮತ್ತು ತೋಟಗಾರನನ್ನು ಕೇಳಿದನು, ನಾನು ನಿನ್ನ ಮೇಲೆ ಕೆಟ್ಟ ಹಣ್ಣುಗಳನ್ನು ಎಸೆಯುತ್ತಿದ್ದೇನೆ ಮತ್ತು ನೀನು ದೇವರು ಬಹಳ ದಯಾಳು ಎಂದು ಹೇಳುತ್ತಿದ್ದೀಯಾ? ಇದರಲ್ಲಿ ದೇವರ ಯಾವ ಕರುಣೆ ಇದೆ? ತೋಟಗಾರನು ಉತ್ತರಿಸಿದನು, ಮಹಾರಾಜ, ಇಂದು ತೋಟದಲ್ಲಿ 3 ವಿಧದ ಹಣ್ಣುಗಳಿದ್ದವು, ಮಾವು, ದ್ರಾಕ್ಷಿ ಮತ್ತು ತೆಂಗಿನಕಾಯಿ. ನಾನು ನಿಮಗಾಗಿ ಯಾವ ಹಣ್ಣನ್ನು ತರಬೇಕು ಎಂದು ಯೋಚಿಸುತ್ತಿದ್ದೆ. ದೇವರ ಕೃಪೆಯಿಂದ ನಿಮಗಾಗಿ ದ್ರಾಕ್ಷಿಯನ್ನು ತರಲು ನನ್ನ ಮನಸ್ಸಿಗೆ ಬಂತು ಮತ್ತು ನಾವು ದ್ರಾಕ್ಷಿಯನ್ನು ತಂದೆವು. ನಾವು ಮಾವು ಅಥವಾ ತೆಂಗಿನಕಾಯಿಯನ್ನು ತಂದಿದ್ದರೆ
ಆಗ ನಮ್ಮ ಸ್ಥಿತಿ ಏನಾಗುತ್ತಿತ್ತು ಎಂದು ನೀವು ಊಹಿಸಿ. ಅದಕ್ಕಾಗಿಯೇ ನಾವು ಹೇಳುತ್ತಿದ್ದೇವೆ, ದೇವರು ಬಹಳ ದಯಾಳು ಎಂದು. ರಾಜನು ತೋಟಗಾರನ ಉತ್ತರವನ್ನು ಕೇಳಿ ಯೋಚಿಸಲು ಪ್ರಾರಂಭಿಸಿದನು. ನಾವು ವ್ಯರ್ಥವಾಗಿ ಚಿಂತಿಸುತ್ತಿದ್ದೆವು. ನೆರೆಯ ರಾಜ್ಯದ ರಾಜನು ಪ್ರಾರಂಭಿಸಿದ ಯೋಜನೆಯ ಬಗ್ಗೆ ದೇವರ ದಯೆಯಿಂದ ನಮಗೆ ಸಮಯಕ್ಕೆ ಸರಿಯಾಗಿ ತಿಳಿಯಿತು. ಇದು ಅವನ ರಾಜ್ಯದ ರಕ್ಷಣೆಗಾಗಿ ಸಿದ್ಧತೆ ಮಾಡಲು ಸಾಕಷ್ಟು ಸಮಯವನ್ನು ನೀಡಿತು. ಅವನು ದೇವರಿಗೆ ಧನ್ಯವಾದ ಹೇಳಿದನು ಮತ್ತು ರಾಜ್ಯದ ರಕ್ಷಣೆಗಾಗಿ ತಯಾರಿ ಪ್ರಾರಂಭಿಸಿದನು. ಯುದ್ಧ ಪ್ರಾರಂಭವಾದಾಗ ಅವನು ಗೆದ್ದನು ಮತ್ತು ತನ್ನ ರಾಜ್ಯವನ್ನು ಉಳಿಸಿದನು. ಸ್ನೇಹಿತರೆ, ಈ ಉಪದೇಶದಲ್ಲಿ ನಾವು ಕಲಿಯುವುದೇನೆಂದರೆ, ಸಮಯದ ಚಕ್ರವು ಹೀಗಿದೆ. ಕೆಲವೊಮ್ಮೆ ಒಳ್ಳೆಯ ಸಮಯ ಬರುತ್ತದೆ ಮತ್ತು ಕೆಲವೊಮ್ಮೆ ಕೆಟ್ಟ ಸಮಯ ಬರುತ್ತದೆ. ನಾವು ಒಳ್ಳೆಯ ಸಮಯದಲ್ಲಿ ದೇವರಿಗೆ ಧನ್ಯವಾದ ಹೇಳಲು ಮರೆಯುತ್ತೇವೆ ಮತ್ತು ಕೆಟ್ಟ ಸಮಯದಲ್ಲಿ ದೂರು ನೀಡಲು ಪ್ರಾರಂಭಿಸುತ್ತೇವೆ. ನಾವು ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಧನ್ಯವಾದ ಹೇಳುವುದು ಮತ್ತು ಕೆಟ್ಟ ಸಮಯಕ್ಕಾಗಿ ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ಅಗತ್ಯ. ಏಕೆಂದರೆ ಪ್ರತಿ ಪರಿಸ್ಥಿತಿಯನ್ನು ಎದುರಿಸಲು ಆತನು ಈ ಸಂದರ್ಭಗಳನ್ನು ನಮ್ಮ ಮುಂದೆ ಸೃಷ್ಟಿಸಿದ್ದಾನೆ. ಕೇವಲ ಸಣ್ಣ ಸಮಸ್ಯೆಗಳನ್ನು ಎದುರಿಸುವುದರಿಂದಲೇ ನಾವು ದೊಡ್ಡ ಸಮಸ್ಯೆಗಳನ್ನು ಎದುರಿಸಲು ಸಮರ್ಥರಾಗುತ್ತೇವೆ. ಆದ್ದರಿಂದ ಜೀವನದಲ್ಲಿ ಬರುವ ಸಣ್ಣ ಸಮಸ್ಯೆಗಳಿಗೆ ನೀವು ಹೆದರಬೇಡಿ. ಸಕಾರಾತ್ಮಕವಾಗಿರಿ ಮತ್ತು ಸಮಸ್ಯೆಯ ಪರಿಹಾರದ ಬಗ್ಗೆ ಯೋಚಿಸಿ. ಒಂದು ಯೋಜನೆಯನ್ನು ರೂಪಿಸಿ ಮತ್ತು ಪರಿಹಾರದಲ್ಲಿ ತೊಡಗಿಸಿಕೊಳ್ಳಿ. ಕೆಟ್ಟ ಪರಿಸ್ಥಿತಿಗಳು ನಿಮ್ಮ ಸಂಕಲ್ಪದ ಪರೀಕ್ಷೆಯಾಗಿದೆ. ಶ್ರೀಕೃಷ್ಣನು ಹೇಳುತ್ತಾರೆ, ಒಬ್ಬ ವ್ಯಕ್ತಿಯನ್ನು ಕಳೆದುಕೊಂಡು ನೀವು ಮುಂದೆ ಸಾಗಬಹುದು, ಆದರೆ ಅವನ ಶೂನ್ಯತೆಯನ್ನು ಸಾವಿರಾರು ಜನರಿಂದಲೂ ತುಂಬಲು ಸಾಧ್ಯವಿಲ್ಲ. ಯಾರು ತಾಳ್ಮೆಯಿಂದ ಕಾಯಲು ತಿಳಿದಿದ್ದಾರೋ ಎಲ್ಲವೂ ಯಾವುದೋ ಒಂದು ನೆಪದಲ್ಲಿ ಅವರ ಬಳಿಗೆ ಬರುತ್ತದೆ. ನೀವು ಪ್ರತಿಕೂಲ ಸಂದರ್ಭಗಳೊಂದಿಗೆ ಹೋರಾಡುವವರೆಗೆ ಅವು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸುತ್ತಲೇ ಇರುತ್ತವೆ. ಕೇವಲ ಸಮಯವನ್ನು ಅವಲಂಬಿಸಬೇಡಿ. ಅದೃಷ್ಟಶಾಲಿಗಳ ಕೈಗಳು ಖಾಲಿಯಾಗಿರಬಹುದು, ಆದರೆ ಕಷ್ಟಪಟ್ಟು ಕೆಲಸ ಮಾಡುವವರ ಕೈಗಳು ಎಂದಿಗೂ ಖಾಲಿಯಾಗಿರುವುದಿಲ್ಲ. ಈ ದಿವ್ಯ ಉಪದೇಶದಲ್ಲಿ ಇಷ್ಟೇ ಇರಲಿ. ನಾವು ನೀಡಿದ ಈ ಅಮೂಲ್ಯ ಜ್ಞಾನದಿಂದ ನೀವು ಏನನ್ನಾದರೂ ಕಲಿತಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ನೀಡಿ ಮತ್ತು ಜೈ ಶ್ರೀ ರಾಧೇಕೃಷ್ಣ ಎಂದು ಕಾಮೆಂಟ್ನಲ್ಲಿ ಬರೆಯಿರಿ. ನೀವು ಈ ಗೀತಾಸಾರ ಚಾನೆಲ್ಗೆ ಹೊಸಬರಾಗಿದ್ದರೆ ಮತ್ತು ಇಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಬಯಸಿದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಐಕಾನ್ ಅನ್ನು ಆಲ್ಗೆ ಹೊಂದಿಸಿ. ಇದರಿಂದ ನಮ್ಮ ಎಲ್ಲಾ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತದೆ. ನಿಮ್ಮ ಬೆಂಬಲ ನಮಗೆ ಬಹಳ ಮುಖ್ಯ. ಶ್ರೀಕೃಷ್ಣನ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.